ನಮಸ್ಕಾರ ಸ್ನೇಹಿತರೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಏನ್ಷಿಯಂಟ್ ಹಿಸ್ಟ್ರಿ. ಸೊ ನಾನು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ನಾನು ಗುಪ್ತ ಪೀರಿಯಡ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಸೊ ಗುಪ್ತ ಪೀರಿಯಡ್ದು ಎಲ್ಲ ರೂಲರ್ಸ್ನ ನಾವು ನೋಡಾಗಿದೆ. ಸೊ ಇವಾಗ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಸೊಸೈಟಿ ಹೇಗಿತ್ತು, ಎಕಾನಮಿ ಹೇಗಿತ್ತು ಅಂತ ಒನ್ ಬೈ ಒನ್ ತಿಳ್ಕೊಳ್ತಾ ನೋಡಿ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಗುಪ್ತ ಅಡ್ಮಿನಿಸ್ಟ್ರೇಷನ್. ಒಂದು ನಿಮಿಷ, ಇವ್ರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತ ನೋಡಿ. ಫಸ್ಟ್ ಟೈಮ್ ನಾನು ಈ ಸಿಸ್ಟಮ್ನ ಯೂಸ್ ಮಾಡ್ತಿರೋದು ಈಗ. ಸೊ ಸ್ವಲ್ಪ ಕಷ್ಟ ಆಗ್ಬೋದು ಟೈಪಿಂಗ್ ಬರೆಯೋದಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ವಿಡಿಯೋ. ಓಕೆ, ಸೊ ಗುಪ್ತ ಅಡ್ಮಿನಿಸ್ಟ್ರೇಷನಲ್ಲಿ ನಮಗೆ ಫಸ್ಟ್ ಬೇಕಾಗಿರುವಂಥ ವಿಷಯ ಗುಪ್ತ ವಾಸ್ ಅ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ಸೆಂಟ್ರಲೈಸ್ಡ್ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್. ಒಂದು ಸೆಂಟರ್ ಆಫ್ ಪವರ್ ಇರುತ್ತೆ, ಅದ್ರ ಸುತ್ತಮುತ್ತ ಚಿಕ್ಕ ಚಿಕ್ಕ ಡಿವಿಷನ್ಸ್ ಮಾಡಿಟ್ಟಿರ್ತಾರೆ. ಆ್ಯಂಡ್ ಆಲ್ ದೀಸ್ ಡಿವಿಷನ್ಸ್ ರಿಪೋರ್ಟ್ ಟು ದ ಮೇನ್ ಆಫೀಸ್. ಆಯಿತಾ? ಸೊ ಸೆಂಟರಲ್ಲಿ ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಅದು ಆಟೋಮೆಟಿಕ್ಕಾಗಿ ಎಲ್ಲ ಪ್ರಾವಿನ್ಸಸಲ್ಲಿ ಎಫೆಕ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಎ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ಬ್ರಿಟಿಷರ್ಸ್ ಕೂಡ ಇದನ್ನೇ ಫಾಲೋ ಮಾಡಿದ್ದು ನೆನಪಿದೆಯಾ? 1773 ಆ್ಯಕ್ಟಲ್ಲಿ ಏನು ಮಾಡ್ತಾರೆ? ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಆ್ಯಂಡ್ ಗವರ್ನರ್ ಆಫ್ ಬಾಂಬೆ ಮತ್ತು ಗವರ್ನರ್ ಆಫ್ ಮಡ್ರಾಸ್ನ ಅವ್ರದ್ದು ಸಬಾರ್ಡಿನೇಟ್ ಮಾಡ್ತಾರೆ ಅಲ್ವಾ. ಸೊ ಹಿಯರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್, ಆ್ಯಂಡ್ ಮುಂದೆ ಹೋಗ್ತಾ ಇದು ವೈಸ್ರಾಯ್ ಆಗಿತ್ತು. ಸೊ ಅದೇ ಟೈಪಲ್ಲಿ ಇಲ್ಲಿ ಕೂಡ ಏನಾಗ್ತಿದೆ, ದೇ ಫಾಲೋಡ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ಬಟ್ ಅವ್ರದ್ದು ಗುಪ್ತ ರೀಜನ್ ಇತ್ತಲ್ವ, ಅದನ್ನು ಅವರು ಚಿಕ್ಕ ಚಿಕ್ಕ ಪ್ರಾವಿನ್ಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ರು. ಪ್ರಾವಿನ್ಸ್ ಆಯಿತಾ? ಸೊ ಈ ಪ್ರಾವಿನ್ಸಸ್ ಏನಾಗ್ತಿತ್ತು, ಒಬ್ಬರು ಹೆಡ್ ಇರ್ತಿದ್ರು, ಅವ್ರು ಮತ್ತೆ ಅದನ್ನು ಫರ್ದರ್ ಡಿವೈಡೆಡ್ ಮಾಡಿಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು. ಎಂಡ್ ಆಫ್ ದ ಡೇ ಆಲ್ ದ ಪ್ರಾವಿನ್ಸಸ್ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ದ ಹೆಡ್ ಕಮಾಂಡ್. ಆಯಿತಾ? ಇಟ್ ವಾಸ್ ದ ಗುಪ್ತಾಸ್ ಇಟ್ ಸೆಲ್ಫ್. ಸೊ ಪ್ರಾವಿನ್ಸಸ್ನ ಏನಂತ ನೋಡಿ, ಈಗ ಡಿವಿಷನ್ ಬಗ್ಗೆ ಹೇಳ್ತಾನೆ. ಅವ್ರ ರೀಜನ್ಸ್, ಗುಪ್ತಾ ರೀಜನ್ ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಅವರು ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ರು ಅಂತ ನೋಡಿ. ಟಾಪ್ ಡಿವಿಷನ್ ಇಸ್ ಕಾಲ್ಡ್ ಆ್ಯಸ್ ಬುಕ್ತಿ. ಇದನ್ನು ಬುಕ್ತಿ ಅಂತ ಕರಿತಿದ್ರು. ಅತಿ ಟಾಪ್ ಡಿವಿಷನ್ ಇಸ್ ಕಾಲ್ಡ್ ಆ್ಯಸ್ ಬುಕ್ತಿ. ಬುಕ್ತಿ ಅಂದರೆ ಪ್ರಾವಿನ್ಸ್. ಪ್ರಾವಿನ್ಸ್ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ ಏನು ನಾವು ಸ್ಟೇಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಲ್ವಾ, ಮೇನ್ ಪ್ರಾವಿನ್ಸಸ್ ಈ ಸ್ಟೇಟ್ಸ್ ಇನ್ ಇಂಡಿಯಾ. ಅದೇ ಥರ ಇವರು ಬುಕ್ತಿಗಳಂತ ಕರಿತಿದ್ರು. ಆ್ಯಂಡ್ ಇದಕ್ಕೊಬ್ಬ ಹೆಡ್ ಇರ್ತಿದ್ರು. ಈಗ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಮತ್ತು ಗವರ್ನರ್ ಇರ್ತಾರಲ್ವ ಹೆಡ್ ಮಾಡೋಕ್ಕೆ. ಸೊ ಬುಕ್ತಿಗೆ ಉಪಾರಿಕಾ ಅಂತ ಕರಿತಿದ್ರು ಅವ್ರನ್ನ, ಉಪಾರಿಕಾ. ಸೊ ಹೆಡ್ ಆಫ್ ಬುಕ್ತಿ ವಾಸ್ ಉಪಾರಿಕಾ. ಸೊ ಉಪಾರಿಕಾ ಇಸ್ ದ ಮೇನ್ ಪ್ರಾವಿನ್ಸ್. ಆಯಿತಾ? ಮತ್ತು ಬುಕ್ತಿನ ಫರ್ದರ್ ಡಿವೈಡ್ ಮಾಡಿದ್ರು, ಕಾಲ್ಡ್ ಎಸ್ ವಿಷಯ. ಬುಕ್ತಿ ವಿಲ್ ಬಿ ಫರ್ದರ್ ಡಿವೈಡೆಡ್ ಆಸ್ ವಿಷಯ. ಸೊ ಇಲ್ಲೊಂದು ಡಯಾಗ್ರಾಮ್ ಬಿಡಿಸ್ಬಿಡ್ತೇನೆ ರೈಟಲ್ಲಿ. ಸೊ ಅಸ್ಯೂಮ್ ದಿಸ್ ಇಸ್ ದ ಬುಕ್ತಿ. ಇದನ್ನು ನೀವು ಬುಕ್ತಿ ಅಂತ ಅಂದ್ಕೊಂಡ್ರೆ, ವಾಟ್ ಈಸ್ ಬುಕ್ತಿ? ಬುಕ್ತಿ ಇಸ್ ಅ ಪ್ರಾವಿನ್ಸ್. ಸೊ ಬುಕ್ತಿನ ಅವರು ಫರ್ದರ್ ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ರು. ಈ ಥರ ಬುಕ್ತಿನ ಅವರು ಸ್ಮಾಲ್ ಪ್ರಾವಿನ್ಸಸ್ ಆಗಿ ಡಿವೈಡ್ ಮಾಡಿದ್ದಾರೆ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್. ಇದನ್ನು ವಿಷಯ ಅಂತ ಕರೀತಾರೆ. ನಾವು ಇದನ್ನ ಸಿಂಪಲ್ ಟರ್ಮ್ಸಲ್ಲಿ ಡಿಸ್ಟ್ರಿಕ್ಟ್ಸ್ ಅಂತ ಕರೀತೇವೆ. ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಂತ ಏನು ನಮ್ಮ ಕರ್ನಾಟಕನ ಡಿವೈಡ್ ಮಾಡಿದ್ದೇವೆ ಅಡ್ಮಿನಿಸ್ಟ್ರೇಷನ್ ಬೆನಿಫಿಟ್ಸ್ಗೋಸ್ಕರ. ಆ ಥರ ಅವರು ಬುಕ್ತಿನ ಏನಂತ ಡಿವೈಡ್ ಮಾಡಿಕೊಂಡ್ರು? ವಿಷಯ ಅಂತ ಡಿವೈಡ್ ಮಾಡಿಕೊಂಡ್ರು. ದೀಸ್ ಆರ್ ಕಾಲ್ಡ್ ಎಸ್ ವಿಷಯ. ಆ್ಯಂಡ್ ವಿಷಯ ಈಸ್ ಡಿಸ್ಟ್ರಿಕ್ಟ್. ಇದನ್ನು ಕರ್ನಾಟಕದಲ್ಲಿ ನಮ್ಮ ಹತ್ರ ಈಗ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ನ ಆ್ಯಡ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಇರ್ತಾರೆ, IAS ಆಫೀಸರ್ಸ್, SP ಗಳು ಇರ್ತಾರಲ್ವಾ. ಆ ಥರ ಇವ್ರನ್ನ ವಿಷಯಪತಿ ಅಂತ ಕರಿತಿದ್ರು. ವಿಷಯಪತಿ ವಾಸ್ ದ ಹೆಡ್ ಆಫ್ ವಿಷಯಪತಿ. ಆಯಿತಾ? ದಿಸ್ ಇಸ್ ದ ಸೆಕೆಂಡ್ ಡಿವಿಷನ್. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಡಿಸ್ಟ್ರಿಕ್ಟ್ನ ಕೂಡ ಫರ್ದರ್ ಡಿವೈಡ್ ಮಾಡ್ಕೊಳ್ತೇವೆ, ತಾಲೂಕ್ಸ್ ಆಗಿ, ಬ್ಲಾಕ್ಸ್ ಆಗಿ, ಮಂಡಲ್ಸ್ ಆಗಿ ಅಲ್ವಾ. ಸೊ ಒಂದು ವಿಷಯನ ಇದು ಕನ್ಸಿಡರ್ ಮಾಡಿದ್ರೆ ವಿಷಯ ವಾಸ್ ಫರ್ದರ್ ಸಬ್ ಡಿವೈಡೆಡ್. ಇದನ್ನು ಕೂಡ ಮುಂದೆ ಇನ್ನೂ ಡಿವೈಡ್ ಮಾಡ್ಕೊಂಡಿದ್ರು. ಈ ಥರ ದೇ ಡಿವೈಡೆಡ್ ಇಟ್ ಇವನ್ ಫರ್ದರ್. ಓಕೆ, ಇದನ್ನು ಏನಂತ ಕರೀತಿದ್ರು? ವಿತಿ ಅಂತ ಕರೀತಾ ಇದ್ರು. ವಿತಿ, VITHI. ವಿತಿ ಅಂದರೆ ಬ್ಲಾಕ್ಸ್. ಆಯಿತಾ? ಇದು ತಾಲೂಕಲ್ಲ, ಬ್ಲಾಕ್ಸ್. ಓಕೆ, ಆ್ಯಂಡ್ ಇದನ್ನು ಹೆಡ್ ಮಾಡೋಕ್ಕೆ ವಿತಿಪತಿ ಇರ್ತಿದ್ರು. VITHIPATI. ಸೊ ದಿಸ್ ಈಸ್ ಹೌ ಗುಪ್ತಾ ಅಡ್ಮಿನಿಸ್ಟ್ರೇಷನ್ ಡಿವೈಡೆಡ್ ದರ್ ಪ್ರಾವಿನ್ಸಸ್. ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ? ಒಂದು ನಿಮಿಷ, ಒಂದು ಸೆಕೆಂಡ್. ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ? ಫಸ್ಟ್ ಬುಕ್ತಿ ಈಸ್ ದ ಮೇನ್ ಪ್ರಾವಿನ್ಸ್. ಬುಕ್ತಿ ಈಸ್ ಡಿವೈಡೆಡ್ ಇಂಟು ವಿಷಯ ಇಸ್ ಡಿವೈಡ್ ಇಂಟು ವಿತಿ. ಬುಕ್ತಿನ ಹೆಡ್ ಮಾಡೋದು ಯಾರು? ಉಪಾರಿಕಾ. ವಿಷಯನ ಹೆಡ್ ಮಾಡೋದು ವಿಷಯಪತಿ. ಆ್ಯಂಡ್ ವಿತಿನ ಇದು ಮಾಡೋದು ವಿಷಪತಿ ಆರ್ ವಿತಿಪತಿ. ಓಕೆ, ವಿತಿಪತಿ ಫಿನಿಶ್. ಸೊ ದಿಸ್ ಈಸ್ ಹೌ ದೇ ಡಿವೈಡೆಡ್ ದ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಅಷ್ಟೇ, ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಇದಾದಮೇಲೆ ಮಿನಿಸ್ಟರ್ಸ್ನ ಗೊತ್ತಿದಲ್ಲ ಒಬ್ಬ ಕಿಂಗ್ ಇದ್ದರೆ ಅವನಿಗೆ ಮಿನಿಸ್ಟರ್ಸ್ ಕೂಡ ಇರ್ತಾರೆ, ಮಂತ್ರಿಗಳು. ಮಿನಿಸ್ಟರ್ಸ್ನ ಅಮಾತ್ಯಾಸ್ ಅಂತ ಕರೀತಿದ್ರು ಇವರು. ಅಡ್ಮಿನಿಸ್ಟ್ರೇಷನಲ್ಲಿ ಮಿನಿಸ್ಟರ್ಸ್ ವೇರ್ ಕಾಲ್ಡ್ ಎಸ್ ಅಮಾತ್ಯಾಸ್. ಆ್ಯಂಡ್ ಈ ಮಿನಿಸ್ಟರ್ ಪೋಸ್ಟ್ಗಳಿಗೆ ಯಾರ್ಯಾರನ್ನೋ ಕೂರಿಸ್ತಾ ಇಲ್ಲ. ಜನರಲಿ ರಾಜ ಇರ್ತಿದ್ರಲ್ವಾ, ದ ಕಿಂಗ್, ದ ರೂಲರ್, ಅವ್ರ ಮಕ್ಕಳನ್ನೇ ಕೂರಿಸ್ತಾ ಇದ್ರು. ದರ್ ಚಿಲ್ಡ್ರನ್ ವುಡ್ ಬಿಕಮ್ ದ ಅಮಾತ್ಯಾಸ್. ಜನರಲಿ ರಾಜರ ಮಕ್ಕಳನ್ನೇ ಅವರು ಮಿನಿಸ್ಟರ್ಸ್ ಆಗಿ ಆಯ್ಕೆ ಮಾಡ್ಕೊಳ್ತಿದ್ರು. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಮೌರ್ಯನ್ ಟೈಮ್ ಪೀರಿಯಡಲ್ಲಿ ಏನಾಗಿತ್ತು, ರಾಜನ ಮಕ್ಕಳನ್ನ ಗವರ್ನರ್ಸ್ ಆಗಿ ಅಪಾಯಿಂಟ್ ಮಾಡ್ತಾಯಿದ್ರು. ನೆನಪಿದೆಯಾ? ಇವನ್ ಅಶೋಕ ವಾಸ್ ಅ ಗವರ್ನರ್. ಅದೇ ಥರ ಇಲ್ಲಿ ಕೂಡ ಏನಾಗ್ತಿದೆ, ರಾಜನ ಮಕ್ಕಳನ್ನವರು ಅಮಾತ್ಯಗಳನ್ನ ಮಾಡ್ತಾಯಿದ್ರು. ಅಮಾತ್ಯಾಸ್ ಅಂದರೆ ಯಾರು? ಮಿನಿಸ್ಟರ್ಸ್. ಆ್ಯಂಡ್ ರಾಜರ ಮಕ್ಕಳು ಅಮಾತ್ಯಾಸ್ ಆದರೆ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ವರ್ಡ್ ಬರುತ್ತೆ, ಕುಮಾರ ಅಮಾತ್ಯಾಸ್ ಅಂತ ಕರಿತೇವೆ. ಕುಮಾರ ಅಂದರೆ ಸನ್ ಆಫ್ ಕಿಂಗ್, ಗೊತ್ತಿದ್ದಲ್ಲ, ಯುವ ಕುಮಾರ, ರಾಜಕುಮಾರ ಅಂತ ಕರಿತೇವೆ. ಸೊ ಕುಮಾರ ಅಂದರೆ ಸನ್
ಆಫ್ ಕಿಂಗ್. ಸೊ ಸನ್ ಮನ್ ಆಫ್ ಕಿಂಗ್. ಸೊ ಮಗನೇ ಮಿನಿಸ್ಟರನ್ನೇ ಅಂತ ಕರೀತಾರೆ ನಾವು, ಅವರು ಕುಮಾರ ಅಮಾತ್ಯಾಸ್ ಅಂತ ಕರಿತೇವೆ. ಆ್ಯಂಡ್ ಗುಪ್ತಾ ಪೀರಿಯಡಲ್ಲಿ ಕುಮಾರ ಅಮಾತ್ಯಾಸ್ ವೆರಿ ವೆರಿ ಕಾಮನ್. ರಾಜರ ಮಕ್ಕಳನ್ನೇ ಮಿನಿಸ್ಟರ್ಸ್ ಆಗಿ ಇಟ್ಕೊಳ್ತಿದ್ರು, ಸೊ ದಟ್ ಬೆಟರ್ ಆಗಿರುತ್ತೆ, ಯಾರ್ಯಾರಿಗೂ ಕೊಡೋದು ಬದಲು ನಮ್ಮವ್ರನ್ನ ಇಟ್ಕೊಂಡು ಚೆನ್ನಾಗಿರುತ್ತೆ ಅಂತ. ಆಯಿತಾ, ಇದು ಒಂದು ಕಡೆ. ಜೊತೆಗೆ ನೆಕ್ಸ್ಟ್, ಗುಪ್ತಾಸ್ ಯಾವುದೇ ರೀತಿ ಡಿಸಿಷನ್ಸ್ ತೊಗೊಂಡ್ರು ಕೂಡ, ಒಂದು ಸೆಕೆಂಡ್ ಗೈಸ್, ಓಕೆ ಹಾಂ, ಗುಪ್ತಾಸ್ ಯಾವುದೇ ರೀತಿ ಡಿಸಿಷನ್ಸ್ನ ತೊಗೊಂಡ್ರು ಕೂಡ ಒಂದು ಅಫಿಷಿಯಲ್ ಆಗಿ ಸೀಲ್ ಆರ್ ಸ್ಟ್ಯಾಂಪ್ ಹೊಡಿಬೇಕು, ಗೊತ್ತಾ? ಸ್ಟ್ಯಾಂಪ್ ಆರ್ ಸೀಲ್ ಇದ್ದೇ ಇರುತ್ತೆ, ಯಾವುದೇ ಸರ್ಕಾರಕ್ಕಾದರೂ ಇರುತ್ತೆ. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಮೊಹೆಂಜೋದಾರೋ, ನಮ್ಮದು ಕೂಡ ಸೀಲ್ಸ್ ಇತ್ತು, ಮೊಹೆಂಜೋದಾರೋ ಸೀಲ್ಸ್ ನೆನಪಿದೆಯಾ? ಅದೇ ಥರ ಇವ್ರ ಸ್ಟ್ಯಾಂಪ್ ಸೀಲ್ ಬಂದುಬಿಟ್ಟು ಗರುಡ, GARUDA. ಇವ್ರ ಸ್ಟ್ಯಾಂಪ್ಸಲ್ಲಿ ಗರುಡ ಇರ್ತಾಯಿದ್ರು. ಸೊ ಹೂ ಇಸ್ ಗರುಡ? ಇವರು ವಿಷ್ಣುವಿನ ವಾಹನ, ಗೊತ್ತಿದೆ ಅಲ್ವಾ? ವಿಷ್ಣು, ಹಿಂದೂಯಿಸಮಲ್ಲಿ ವಿಷ್ಣು ಬರ್ತಾರಲ್ವಾ, ಅವ್ರದ್ದು ವಾಹನ ಬಂದುಬಿಟ್ಟು ಗರುಡ. ಸೊ ದಿಸ್ ರೆಪ್ರೆಸೆಂಟ್ಸ್ ದ್ಯಾಟ್ ಗುಪ್ತಾಸ್ ವೇರ್ ದ ಫಾಲೋವರ್ಸ್ ಆಫ್ ವಿಷ್ಣು. ಮೊಹೆಂಜೋದಾರದಲ್ಲಿ ಏನಿತ್ತು? ಪಶುಪತಿ ಸೀಲ್ ಇತ್ತು, ನೆನಪಿದೆಯಾ? ಒಬ್ಬ ಪರ್ಸನ್ ಯೋಗಿಕ್ ಪೊಸಿಷನ್ಸಲ್ಲಿ ಕೂತ್ಕೊಂಡಿದ್ದಾರೆ, ಇವನ ತಲೆ ಮೇಲೆ 2 ಕೊಂಬಿದೆ, ಇಲ್ಲಿ ಪ್ರಾಣಿಗಳಿದ್ದಾವೆ, ದಿಸ್ ಇಸ್ ಪಶುಪತಿ ಶಿವ ಅಂತ ಕರಿತಿದ್ವಿ, ಅಲ್ಲಿದ್ದ ಸೀಲ್. ಇಲ್ಲಿರುವಂಥ ಸೀಲ್ ಏನು? ಗರುಡ. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ಅಬೌಟ್ ಗುಪ್ತಾ ಅಡ್ಮಿನಿಸ್ಟ್ರೇಷನ್. ಆ್ಯಂಡ್ ಲಾಸ್ಟ್, ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸ್. ಯಾವ ಥರ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಿದ್ರು ಅಂತ ನೋಡಿ. ಟ್ಯಾಕ್ಸ್ನ ಇವರು ಮಲ್ಟಿಪಲ್ ವೇಸಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ದೇರ್ ಆರ್ ಮಲ್ಟಿಪಲ್ ವೇಸ್ ಆಫ್ ಕಲೆಕ್ಟಿಂಗ್ ದಿಸ್. ಜನರಲಿ ದ ಇಂಪಾರ್ಟೆಂಟ್ ಒನ್ ಇಸ್ ಲ್ಯಾಂಡ್ ಟ್ಯಾಕ್ಸ್, ಲ್ಯಾಂಡ್ ರೆವೆನ್ಯೂ. ನೆಲದಲ್ಲಿ ನೀವು ಏನೇ ಬೆಳೆದ್ರೂ ಕೂಡ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತಲ್ವಾ? ಸೊ ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್, ಲ್ಯಾಂಡ್ ಟ್ಯಾಕ್ಸ್. ಸೊ ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್ ಗೈಸ್, ಇನ್ನೊಂದು ಪೇಜೇ ತೊಗೊಬಿಡ್ತಾನೆ, ಬೆಟರ್ ಆಗಿರುತ್ತೆ. ಓಕೆ, ಟ್ಯಾಕ್ಸ್. ಸೊ ಟ್ಯಾಕ್ಸ್ ವಿಷಯಕ್ಕೆ ಬಂದರೆ ಏನಾಗ್ತಿತ್ತು? ಟ್ಯಾಕ್ಸ್ ವಿಷಯಕ್ಕೆ ಬಂದರೆ ಏನಾಗ್ತಿತ್ತು ನೋಡಿ, 2 ಥರ ಟ್ಯಾಕ್ಸ್ ಇದೆ. ಒಂದು ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸ್, ಅಂದರೆ ನೀವು ನೆಲದಲ್ಲಿ ಏನಾದರೂ ಉತ್ಪತ್ತಿ ಮಾಡಿದ್ರೆ ಅದಕ್ಕೆ ಅವರು ಟ್ಯಾಕ್ಸ್ ಕಟ್ಟಬೇಕಿತ್ತು, ದಟ್ ಈಸ್ ಕಾಲ್ಡ್ ಎಸ್ ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸ್. ಅದೇ ಥರ ಒಂದು ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸ್ ಇರ್ತಾಯಿತ್ತು. ಅದೇ ಥರ ಇನ್ನೊಂದು ಕೂಡ ಇದೆ, ಲೇಬರ್ ಟ್ಯಾಕ್ಸ್. ನೀವು ಕೆಲಸ ಮಾಡ್ಕೊಂಡು ಕೂಡ ಅವ್ರ ಟ್ಯಾಕ್ಸ್ನ ತೀರಿಸ್ಬೋದಿತ್ತು. ಸೊ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಲ್ಯಾಂಡ್ ರೆವೆನ್ಯೂ ಅಂದರೆ ನಿಮ್ಮ ಹತ್ರ ಒಂದು ಜಮೀನು ಇದೆ ಅಂತ ಇಟ್ಕೊಳ್ಳಿ. ಸೊ ನೀವು ಜಮೀನಲ್ಲಿ ಉತ್ಪತ್ತಿ ಮಾಡ್ತೀರಾ, ಈ ಥರ ಉತ್ಪತ್ತಿ ಮಾಡಿದಾಗ ನಿಮಗೆ ಇದು ಬರುತ್ತೆ, ಅಗ್ರಿಕಲ್ಚರ್ ರಿಟರ್ನ್ಸ್ ಬರುತ್ತೆ, ನೀವು ಬೆಳೆದಿರುವಂಥ ಬೆಳೆಗೆ ಬೆಲೆ ಬರುತ್ತೆ. ಸೊ ಬೆಲೆನೂ ಬರ್ಬೋದು, ಬೆಳೆನೂ ಬರ್ಬೋದು, ಆಯಿತಾ? ಬೆಳೆ ಕೂಡ ಬರುತ್ತೆ, ಬೆಲೆ ಕೂಡ ಬರುತ್ತೆ, ಗೊತ್ತಿದೆ ಅಲ್ವಾ? ಸೊ ಇವಾಗ ಏನಾಗುತ್ತೆ, ನಿಮ್ಗೊಂದು 600 ರೂಪಾಯಿ ಬಂದಿದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಟೋಟಲ್ ಎಕರೆಯಲ್ಲಿ 600 kg ಟೊಮೆಟೊ ಬಂದಿದ್ದರೆ, ಇದನ್ನು 1/6 ಮಾಡಿ ಇದನ್ನು ಟ್ಯಾಕ್ಸ್ ಆಗಿ ಕೊಡಬೇಕಿತ್ತು. ಅಂದರೆ ನೀವು 600 kg ಬೆಳೆದ್ರೆ 100 kg ಏನಾಗುತ್ತೆ? ಟ್ಯಾಕ್ಸ್ಗೆ ಹೋಗುತ್ತೆ, 500 kg ನಿಮ್ಮ ಹತ್ರ ಇರುತ್ತೆ. ಸೊ 1/6 ಪ್ರೊಡ್ಯೂಸ್ ಇಸ್ ಗೋಯಿಂಗ್ ಆಸ್ ಅ ಟ್ಯಾಕ್ಸ್ ಫಾರ್ ಗುಪ್ತಾಸ್. ಇದು ನಾರ್ಮಲ್ ಕಂಡೀಷನ್ಸಲ್ಲಿ, ಅಂದರೆ ನಿಮ್ಮ ಉತ್ಪತ್ತಿಯಲ್ಲಿ 1/6 ನೀವು ಟ್ಯಾಕ್ಸಾಗಿ ಕೊಡಬೇಕಿತ್ತು. ಬಟ್ ಇನ್ ಕೇಸ್ ಆಫ್ ಏನಾದ್ರು ಯುದ್ಧ ನಡೀತಿದೆ ಅಂತ ಇಟ್ಕೊಳ್ಳಿ, ಕ್ರೈಸಿಸ್ ನಡೀತಿದೆ, ವಾರ್ ನಡೀತಿದೆ, ಎಮರ್ಜೆನ್ಸಿ ನಡೀತಿದೆ, ಈ ಥರ ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ರಾಜ್ಯ ಕಷ್ಟದಲ್ಲಿದ್ದಾಗ ಏನು ಮಾಡ್ತಿದ್ದ ರಾಜ? ಹಿ ಯೂಸ್ ಟು ಟೇಕ್ 25% ಆ್ಯಸ್ ಟ್ಯಾಕ್ಸ್, ಅಂದರೆ 1/4ನ ಟ್ಯಾಕ್ಸ್ ಆಗಿ ತೊಗೊಳ್ತಿದ್ರು. ಇದು ಯಾವಾಗ ತೊಗೊಳ್ತಿದ್ರು? 1/4 ಜನರಲ್ ಸರ್ಕಮ್ಸ್ಟಾನ್ಸಸಲ್ಲಿ, ಯುದ್ಧ ಮಾಡಬೇಕಾದ್ರೆ, ಎಮರ್ಜೆನ್ಸಿ ಇದ್ದಾಗ, ಬರಗಾಲ ಬಂದಾಗ, ರಾಜ್ಯಕ್ಕೆ ಕಷ್ಟ ಬಂದಾಗ, ಕಿಂಗ್ ಯೂಸ್ ಟು ಕಲೆಕ್ಟ್ 25% ಆಸ್ ದ ಟ್ಯಾಕ್ಸ್. ರೆಗ್ಯುಲರಲ್ಲಿ 1/6 ಆಫ್ ದ ಟ್ಯಾಕ್ಸ್ ಇರ್ತಿತ್ತು, ಆಯಿತಾ? ಇದು ಒಂದು ಕಡೆ, ಇದು ನೆನ್ಪಿಟ್ಕೊಳ್ಳಿ, ಇದು ಲ್ಯಾಂಡ್ ಟ್ಯಾಕ್ಸ್. ಇನ್ನೊಂದು ಟ್ಯಾಕ್ಸ್ ಇತ್ತು, ಅದನ್ನು ಒಂದು ಪದದಿಂದ ಕರೀತಾರೆ, ವಿಸ್ಟಿ, VISTHI. ಇಟ್ ವಾಸ್ UPSC ಪ್ರೀವಿಯಸ್ ಇಯರ್ ಕ್ವಶನ್. ಯಾವ ವರ್ಷ ಅಂತ ಗೊತ್ತಿಲ್ಲ, ಇಟ್ ವಾಸ್ ಅ ಪ್ರೀವಿಯಸ್ ಇಯರ್ ಕ್ವಶನ್, ಆಯಿತಾ? ವಿಸ್ಟಿ ಅಂದರೆ ಏನು? ಫೋರ್ಸ್ಡ್ ಲೇಬರ್. ನಿಮ್ಗೆ ಗೊತ್ತಿರುತ್ತೆ, ಅಬೊಲಿಷನ್ ಆಫ್ ಫೋರ್ಸ್ಡ್ ಲೇಬರ್, ಫಂಡಮೆಂಟಲ್ ರೈಟ್ಸಲ್ಲಿ ಮಾತಾಡಿದ್ದೆ. ವಾಟ್ ಈಸ್ ಫೋರ್ಸ್ಡ್ ಲೇಬರ್? ನೀವು ಕೆಲಸ ಮಾಡ್ತೀರಾ, ಬಟ್ ನಿಮ್ಗೆ ಸಂಬಳ ಕೊಡಲ್ಲ, ಅದನ್ನು ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ. ಗುಪ್ತಾ ಪೀರಿಯಡಲ್ಲಿ ಕೂಡ ಗುಪ್ತಾಸ್ಗೆ ಯಾವಾಗ ಅವಶ್ಯಕತೆ ಇತ್ತೋ ಆ ಟೈಮಲ್ಲಿ ಫೋರ್ಸ್ಡ್ ಲೇಬರ್ ಮುಖಾಂತರ ಅಲ್ಲಿದ್ದಂಥ ಜನರು ಕೆಲಸ ಮಾಡಿಬಿಟ್ಟು ಟ್ಯಾಕ್ಸ್ನ ಕಟ್ಟಬೇಕಿತ್ತು. ದಿಸ್ ಇಸ್ ಕಾಲ್ಡ್ ಎಸ್ ವಿಸ್ಟಿ. ಸೊ 2 ಥರ ಟ್ಯಾಕ್ಸ್ ಯಾವುದು? ಒಂದು ವಿಸ್ಟಿ, ಇದು ನಿಮಗೆ ಗುಪ್ತಾ ಪೀರಿಯಡಲ್ಲಿ ಮಾತ್ರನೇ ಕಾಣೋದು ಈ ಪದ, ನೆನ್ಪಿಟ್ಕೊಳ್ಳಿ. ವಿಸ್ಟಿ ಅಂದರೆ ಫೋರ್ಸ್ಡ್ ಲೇಬರ್, ನೀವು ರಾಜ ಹೇಳಿದಾಗ ಬಂದು ಕೆಲಸ ಮಾಡ್ಬಿಟ್ಟು ಹೋಗಬೇಕು, ಆ ಕೆಲಸನೇ ನೀವು ಕೊಡುವಂಥ ತೆರಿಗೆ. ಇನ್ನೊಂದು ಲ್ಯಾಂಡ್ ಟ್ಯಾಕ್ಸ್, ಅದರಲ್ಲೇನು ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ 1/6 ಕೊಡ್ತಾ ಇದ್ದೀರಾ, ಎಮರ್ಜೆನ್ಸಿ ಟೈಮಲ್ಲಿ 1/4 ಕೊಡ್ತಾ ಇದ್ದೀರಾ. ದಿಸ್ ಇಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ಇನ್ನೊಂದು ಕಂಡೀಷನ್ ಕೂಡ ಇತ್ತು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಏನಂದರೆ ಆರ್ಮಿ ಇರುತ್ತಲ್ವ, ರಾಜ್ಯದೊಂದು ಸೇನೆ ಇದ್ದೇ ಇರುತ್ತೆ. ಸೊ ಏನಾಗುತ್ತೆ, ಸೇನೆ ಒಂದು ಊರಿಂದ ಇನ್ನೊಂದು ಊರಿಗೆ ವಲಸೆ ಹೋಗುತ್ತೆ. ಇಟ್ ಈಸ್ ವೆರಿ ಕಾಮನ್. ಸೇನೆ ಏನಾಗುತ್ತೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರುತ್ತೆ ಯುದ್ಧ ಮಾಡೋಕ್ಕೆ. ಸೊ ಅವಾಗ ಏನಾಗುತ್ತೆ, ಒಂದು ಮಧ್ಯದಲ್ಲಿರುವಂಥ ಊರಿನಲ್ಲಿ ಆ ಸೇನೆಯವರು ಬಂದು ರೆಸ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಡೀತಾ ಇದ್ದಾರೆ, ಸುಸ್ತಾಗಿದೆ, ಅವರು ಇಲ್ಲಿ ತುಂಗಿದ್ದಾರೆ ಈಗ ಈ ಊರಲ್ಲಿ. ಫಾರ್ ಎಕ್ಸಾಂಪಲ್ A ಅನ್ನೋ ಊರಲ್ಲಿದ್ದರು, C ಅನ್ನೋ ಊರಿಗೆ ಹೋಗ್ತಾ ಇದ್ದಾರೆ, ಬಟ್ B ಅನ್ನೋ ಊರಲ್ಲಿ ಅವ್ರು ತಂಗಿದ್ದಾರೆ ಈಗ ಸ್ವಲ್ಪ ದಿನಗಳಿಗೆ, ಉಸಿರು ತಗೊಳ್ತಿದ್ದಾರೆ. ಆನೆಗಳಿಗೆ ಸುಸ್ತಾಗಿರ್ಬೋದು, ಕುದುರೆಗಳಿಗೆ ಸುಸ್ತಾಗಿರ್ಬೋದು, ಮಂತ್ರಿಗಳಿಗೆ ಸುಸ್ತಾಗಿರ್ಬೋದು, ಸೈನಿಕರು ಸುಸ್ತಾಗಿರ್ಬೋದು. ಆ ಟೈಮಲ್ಲಿ ಕಂಡೀಷನ್ ಏನಂತಂದರೆ, ಆ ಊರಿನ ಜನ ಇವ್ರಿಗೆ ಊಟ ಕೊಡಬೇಕಿತ್ತು.
ಆ ಊರಿನ ಜನ ಇವರಿಗೆ ಆಹಾರ ನೀಗಿಸ್ಬೇಕಿತ್ತು, ಯಾಕಂದರೆ ಅವ್ರು ಕ್ಯಾರಿ ಮಾಡೋಕ್ಕಾಗಲ್ವಲ್ಲ ಊಟನೆಲ್ಲ. ಸೊ ದಿಸ್ ವಾಸ್ ಒನ್ ಮೋರ್ ಫಾರ್ಮ್ ಆಫ್ ಟ್ಯಾಕ್ಸ್. ಸೊ 3 ಥರ ಟ್ಯಾಕ್ಸ್ ಯಾವುದು? ಒಂದು ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸ್, ಇನ್ನೊಂದು ಫೋರ್ಸ್ಡ್ ಲೇಬರ್ ವಿಷ್ಟಿ ಟ್ಯಾಕ್ಸ್, ಓಕೆ, ವಿಷ್ಟಿ, ಆ್ಯಂಡ್ ಮೂರನೇದು ಫುಡ್ ಟು ಯಾರಿಗೆ? ಆರ್ಮಿ ಪೀಪಲ್ ಓನ್ಲಿ. ಆರ್ಮಿ ಏನಾದರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಊಟ ಕೊಡಬೇಕಿತ್ತು. ದಿಸ್ ವಾಸ್ ಒನ್ ಮೋರ್ ಕೈಂಡ್ ಆಫ್ ಟ್ಯಾಕ್ಸ್. ದೀಸ್ ಆರ್ ದ 3 ಟೈಪ್ಸ್ ಆಫ್ ಟ್ಯಾಕ್ಸಸ್ ದಟ್ ಯು ಕ್ಯಾನ್ ಸಿ ಇನ್ ಗುಪ್ತಾ ಪೀರಿಯಡ್. ಟ್ಯಾಕ್ಸ್ ಆಯಿತು, ಆಮೇಲೆ ಡಿವಿಷನ್ಸ್ ಆಯಿತು, ಆಮೇಲೆ ಮಿನಿಸ್ಟರ್ಸ್ ಆಯಿತು, ಸ್ಟ್ಯಾಂಪ್ ಆಯಿತು. ದ ಲಾಸ್ಟ್ ಒನ್ ಈಸ್ ಇನ್ನೊಂದಿತ್ತು ನೋಡಿ, ರಾಜ ಖುಷಿ ಆದರೆ ಲ್ಯಾಂಡ್ ಗ್ರ್ಯಾಂಟ್ಸ್ನ ಕೊಡ್ತಾರೆ. ಲ್ಯಾಂಡ್ ಗ್ರ್ಯಾಂಟ್ಸ್ ಅಂದ್ರೇನು? ರಾಜನ ಹತ್ರ ಇರುವಂಥ ಜಮೀನನ್ನು, ದಿಸ್ ಇಸ್ ಕಾಲ್ಡ್ ಎಸ್ ಲ್ಯಾಂಡ್ ಗ್ರ್ಯಾಂಟ್, ಆಯಿತಾ. ರಾಜನ ಹತ್ರ ಇರುವಂಥ ಜಮೀನನ್ನು ಇವರು ಒಬ್ಬರಿಗೆ ಕೊಟ್ಬಿಡ್ತಾರೆ. ಹಿ ಈಸ್ ಟು ಗಿವ್ ಇಟ್ ಟು ಒನ್ ಪರ್ಸನ್. ಅವಾಗ ಏನಾಗುತ್ತೆ, ಈ ಜಮೀನಲ್ಲಿ ಯಾರೇ ಒಬ್ಬ ವ್ಯಕ್ತಿ ಉತ್ಪನ್ನ ಮಾಡಿದ್ರು ಕೂಡ, ಓಕೆ, ಒಂದು ಪರ್ಟಿಕ್ಯುಲರ್ ಊರನ್ನೇ ಕೊಟ್ಬಿಡ್ತಿದ್ರು ಲ್ಯಾಂಡ್ ಗ್ರ್ಯಾಂಟ್ ಆಗಿ. ಆ ಊರಲ್ಲಿರುವಂಥ ಜನ ಏನೇ ರೀತಿ ಉತ್ಪನ್ನ ಮಾಡಿದ್ರು ಕೂಡ ಆ ಟ್ಯಾಕ್ಸ್ನ ರಾಜನಿಗೆ ಕೊಡೋ ಬದಲು ಈ ವ್ಯಕ್ತಿಗೆ ಕೊಡ್ತಾಯಿದ್ರು. ಆ 1/6 ಟ್ಯಾಕ್ಸ್ ಅಂತ ಏನು ಹೇಳ್ತಾ ಇದ್ದೇನಲ್ವಾ, ಅದು ಇವಾಗ ರಾಜನಿಗೆ ಹೋಗಲ್ಲ, ಆ ಲ್ಯಾಂಡ್ ಗ್ರ್ಯಾಂಟ್ ಇರುವಂಥ ಮನುಷ್ಯನಿಗೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಯು ಗೆಟ್ಸ್ ಅರ್ನಿಂಗ್ಸ್. ಇದರಿಂದ ಅವನಿಗೆ ಉಪಾಧ್ಯ ಸಿಗ್ತಿತ್ತು. ಜನರಲಿ ಇಂಥ ಲ್ಯಾಂಡ್ ಗ್ರ್ಯಾಂಟ್ಸ್ನ ಬ್ರಾಹ್ಮಣನಿಗೆ ಕೊಡೋದು. ಬ್ರಾಹ್ಮಣಸ್ ಅವ್ರು ಏನಾದ್ರು ಪೂಜೆ ಮಾಡಿದ್ರೆ, ಅಶ್ವಮೇಧ ಯಾಗ ಮಾಡಿದ್ರೆ, ಪುಷ್ಟ್ರಕಾಮೇಷ್ಟಿ ಯಾಗ ಮಾಡಿದ್ರೆ, ಸೊ ಇನ್ ರಿಟರ್ನ್ ರಾಜ ಏನು ಮಾಡ್ತಿದ್ದ? ಲ್ಯಾಂಡ್ ಗ್ರ್ಯಾಂಟ್ನ ಕೊಡ್ತಿದ್ದ. ಆ್ಯಂಡ್ ಲ್ಯಾಂಡ್ ಗ್ರ್ಯಾಂಟ್ಸ್ ಫಸ್ಟ್ ಟೈಮ್ ಅಫಿಷಿಯಲಾಗಿ ರೆಕಾರ್ಡ್ ಆಗಿದ್ದಲ್ಲಿ ಸಾತವಾಹನಸಲ್ಲಿ ಹೇಳಿದ್ದೆ. ಆ ಹೆಸರು ಯಾವುದಂತ ಕಮೆಂಟ್ ಮಾಡಿ ನಿಮಗೆ ನೆನಪಿದ್ರೆ, ಓಕೆ, ಅದೆಲ್ಲ ಬೇಡ ನನಗೆ. ಕಮಿಂಗ್ ಬ್ಯಾಕ್. ಸೊ ಬ್ರಾಹ್ಮಣರಿಗೆ 2 ಥರ ಲ್ಯಾಂಡ್ ಗ್ರ್ಯಾಂಟ್ಸ್ನ ಕೊಡ್ತಾಯಿದ್ರು. ಅದಕ್ಕೆ 2 ಹೆಸರಿದೆ. ಒಂದನ್ನು ಅಗ್ರಹಾರ ಅಂತ ಕರೀತಾರೆ. ಅಗ್ರಹಾರ. ಸೆಕೆಂಡ್ ಟ್ಯಾಕ್ಸ್ ಬಂದುಬಿಟ್ಟು ಬ್ರಹ್ಮದೇಯ. ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಲ್ಯಾಂಡ್ ಗ್ರ್ಯಾಂಟ್ಸ್ ದಟ್ ವರ್ ಗಿವನ್ ಇನ್ ಗುಪ್ತಾ ಪೀರಿಯಡ್. ಅಗ್ರಹಾರ ಮತ್ತು ಬ್ರಹ್ಮದೇಯ. ಅಗ್ರಹಾರ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ಪ್ರೀಸ್ಟ್ಗಳು ಇರುವಂಥ ಜಾಗ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಅಗ್ರಹಾರ ಅಂದರೆ ಜನರಲಿ ನಮ್ಮ ಹಿಂದೂಯಿಸಮಲ್ಲಿ ಅಗ್ರಹಾರ ಅಂದರೆ ದೇವಸ್ಥಾನ ಇರುತ್ತಲ್ವಾ. ಸೊ ದೇವಸ್ಥಾನ ಸುತ್ತ ಒಂದು ಬಾರ್ಡರ್ ಇರುತ್ತೆ, ಇಲ್ಲಿ ನಮ್ಮ ದೇವಾಲಯ ಇರುತ್ತೆ. ಜೊತೆಗೆ ಕೆಲವೊಂದು ಕಡೆ ಚಿಕ್ಕ ಮಕ್ಕಳಿಗೆ ವೇದಗಳ, ಉಪನಿಷತ್ಗಳ ನಾಲೆಜ್ ಕೊಡ್ತಾ ಇರ್ತಾರೆ. ದ ಪ್ಲೇಸ್ ವೇರ್ ದ ಬ್ರಾಹ್ಮಣ ಸ್ಟೇ, ಓಕೆ. ಈ ಪರ್ಟಿಕ್ಯುಲರ್ ರೀಜನ್ನ ನಾವು ಅಗ್ರಹಾರ ಅಂತ ಕರಿತೇವೆ. ಅಗ್ರಹಾರ ಅಂದರೆ ದ ಪ್ಲೇಸ್ ವೇರ್ ದ ಪ್ರೀಸ್ಟ್ ಮಕ್ಕಳು ಓದೋದು, ಅವ್ರ ಫ್ಯಾಮಿಲಿ ಸೆಟ್ಲ್ ಆಗುವಂಥ ಒಂದು ರೀಜನ್ನ ಅಗ್ರಹಾರ ಅಂತ ಕರಿತೇವೆ. ಸೊ ಇದಕ್ಕೆ ಏನಾದ್ರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟರೆ ಇದನ್ನ ಅಗ್ರಹಾರ ಅಂತಾರೆ. ಇನ್ನೊಂದು ಬ್ರಹ್ಮದೇಯ ಅಂದ್ರೇನು? ನಿಮಗೊಬ್ಬ ಬಂದು ಪೂಜೆ ಮಾಡಿಕೊಟ್ಟು ಹೋಗಿದ್ದಾನೆ. ಫಾರ್ ಎಕ್ಸಾಂಪಲ್ ಅಶ್ವಮೇಧ ಯಾಗನ ಮಾಡಿಕೊಟ್ಟು ಹೋಗಿದ್ದಾರೆ, ಅಥವಾ ಮದುವೆ ಮಾಡಿಸಿಕೊಟ್ಟು ಹೋಗಿದ್ದಾರೆ, ಇಲ್ಲಾಂದರೆ ಮುಂಜಿ ಮಾಡಿಕೊಟ್ಟು ಹೋಗಿದ್ದಾರೆ, ಇಲ್ಲ ತಿಥಿ ಮಾಡಿಕೊಟ್ಟು ಹೋಗಿದ್ದಾರೆ. ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡಿ ಕೊಟ್ಟಾಗ ಅವರಿಗೆ ನೀವೇನು ದುಡ್ಡನ್ನ ಕೊಡ್ತೀರಲ್ವ ಗಿಫ್ಟಾಗಿ, ಅದನ್ನು ಬ್ರಹ್ಮದೇಯ ಅಂತಾರೆ. ಬ್ರಹ್ಮದೇಯ ಅಂದರೆ ದ ಗಿಫ್ಟ್ ಗಿವನ್ ಟು ದ ಪ್ರೀಸ್ಟ್. ಅಗ್ರಹಾರ ಅಂದರೆ ಒಂದು ಸಮುದಾಯ ಇನ್ ದ ಸೆನ್ಸ್ ಬ್ರಾಹ್ಮಣ ಸಮುದಾಯಕ್ಕೆ ನೀವೇನಾದ್ರು ಕೊಟ್ಟರೆ ಅದನ್ನು ನಾವು ಅಗ್ರಹಾರ ಅಂತ ಕರಿತೇವೆ. ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಲ್ಯಾಂಡ್ ಗ್ರ್ಯಾಂಟ್ಸ್ ದಟ್ ವೇರ್ ಗಿವನ್ ಟು ಪ್ರೀಸ್ಟ್, ಆಯಿತಾ. ಇದ್ರ ಜೊತೆಗೆ ಇನ್ನೊಂದು ಮಿಸ್ಟೇಕ್ನ ಮಾಡ್ತಾರೆ ಆ ರಾಜ. ಅದೇನೆಂದರೆ ಕೆಲವೊಂದು ಸಲ ಈ ಬ್ರಾಹ್ಮಣರಿಗೆ ಬಿಟ್ಟು ಕೂಡ ಅವರು ಜನರಲಿ ಏನು ಮಾಡ್ತಿದ್ರು, ಯೂಸ್ ಟು ಗಿವ್ ಲ್ಯಾಂಡ್ ಗ್ರ್ಯಾಂಟ್ಸ್ ಟು ಆಫೀಸರ್ಸ್ಗೆ, ಮಿನಿಸ್ಟರ್ಸ್ಗೆ, ಇವ್ರಿಗೆ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಲ್ಯಾಂಡ್ ಗ್ರ್ಯಾಂಟ್ದು ಮೇಜರ್ ಪ್ರಾಬ್ಲಮ್ ಏನಂದರೆ, ನೀವೊಬ್ಬ ವ್ಯಕ್ತಿಗೆ ಒಂದು ಪರ್ಟಿಕ್ಯುಲರ್ ಊರನ್ನ ಕೊಟ್ಟಾಗ, ಓಕೆ, ಅದ್ರಲ್ಲಿ ಬರುವಂಥ ರೆವೆನ್ಯೂ ಇದೆ ಅಲ್ವಾ, ದಟ್ ವಿಲ್ ಗೋ ಟು ದಟ್ ಪರ್ಸನ್ ಆ್ಯಂಡ್ ವಿಲ್ ನಾಟ್ ಕಮ್ ಟು ದ ಕಿಂಗ್. ಇದರಿಂದ ಏನಾಗುತ್ತೆ, ದೇಶದ ರೆವೆನ್ಯೂ ಫಾಲ್ ಆಗುತ್ತೆ. ಯಾವಾಗ ದೇಶದ ರೆವೆನ್ಯೂ ಕಮ್ಮಿ ಬೀಳ್ತಾ ಹೋಗುತ್ತಲ್ವಾ, ಅವಾಗ ರಾಜನ ಆರ್ಮಿ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ಆರ್ಮಿ ವರ್ಕ್ ಮಾಡಲ್ಲ. ಇದರಿಂದ ಏನಾಗುತ್ತೆ, ಆ ದೇಶದ ಅಡ್ಮಿನಿಸ್ಟ್ರೇಷನ್ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಎನಿ ಕಂಟ್ರಿ ದಟ್ ಚಾರ್ಜಸ್ ಲೆಸ್ ಟ್ಯಾಕ್ಸ್, ನೆನ್ಪಿಟ್ಕೊಳ್ಳಿ, ಎನಿ ಕಂಟ್ರಿ ದಟ್ ಚಾರ್ಜಸ್ ಲೆಸ್ ಟ್ಯಾಕ್ಸ್ ಈಸ್ ಸ್ಲೋ ಬಿಕಮಿಂಗ್ ವೆರಿ ವೀಕ್. ಅದು ಸ್ಲೋಲಿ ವೀಕ್ ಆಗ್ತಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಗಿವ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್, ಜಡ್ಜ್ ಮಾಡಬೇಡಿ, ಬಟ್ ಅಲ್ಲಿ ಗಿವ್ ಅನ್ ಎಕ್ಸಾಂಪಲ್. ಇವಾಗ ಏನಾಗ್ತಿದೆ, ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇದೆ ಅಲ್ವಾ, ಅವರು ನಮಗೆ ತುಂಬ ಸಬ್ಸಿಡೀಸ್ನ ಕೊಡ್ತಿದ್ದಾರೆ. ಗೃಹಲಕ್ಷ್ಮಿ ಇದೆ, ಬಸ್ ಫ್ರೀ ಇದೆ ಅಲ್ವಾ. ಸೊ ಇವಾಗ ಏನಾಗುತ್ತೆ, ನಮ್ಮ ಕರ್ನಾಟಕ ಇದು ಎಕ್ಸಾಂಪಲ್ ಅಷ್ಟೇ ಆಯಿತಾ. ಕರ್ನಾಟಕ ರೆವೆನ್ಯೂವಲ್ಲಿ ನಮ್ಮ ಹತ್ರ ದುಡ್ಡಿದೆ ಅಲ್ವಾ, ಕರ್ನಾಟಕ ಎಕಾನಮಿ ಹ್ಯಾಸ್ ಸಮ್ ಮನಿ. ಈ ದುಡ್ಡನ್ನ ಅವ್ರು ಯಾವ ಥರ ಸ್ಪೆಂಡ್ ಮಾಡ್ತಿದ್ದಾರೆ, ಈಗ ವುಮೆನ್ಸ್ಗೆ ಫ್ರೀಯಾಗಿ ಬಸ್ಸಲ್ಲಿ ಹೋಗೋಕ್ಕೆ ಕೊಡ್ತಿರ್ಬೋದು, ಓಕೆ, ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ ಮನೆಗೆ, ಇದು ಕೂಡ ಇದೆ, ಪೆನ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ, ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಏನಾಗ್ತಿದೆ, ಆ್ಯಂಡ್ ಇದರಿಂದ ಏನಾಗುತ್ತೆ, ಇಲ್ಲಿರುವಂಥ ದುಡ್ಡು ಇಲ್ಲಿಗೆ ಡಿವೈಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಹೌ ರೆವೆನ್ಯೂ ಸ್ಪ್ಲಿಟ್ ಅಲ್ವಾ. ಈ ಸ್ಕೀಮ್ಸ್ಗೆಲ್ಲ ದುಡ್ಡು ಬೇಕಾಗುತ್ತೆ, ಕರ್ನಾಟಕ ಗೌರ್ಮೆಂಟ್ ಪೇ ಮಾಡ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕ ಗೌರ್ಮೆಂಟ್ಗೆ ದುಡ್ಡು ಹೇಗೆ ಬರುತ್ತೆ, 2 ಥರ ಬರುತ್ತೆ. ಒಂದು, ಸೆಂಟರ್ ಕೂಡ ಕೊಡ್ಬೋದು, ಸೆಂಟರ್ ವಿಲ್ ಗಿವ್ ದ ಗ್ರ್ಯಾಂಟ್ಸ್ ಟು ದ ಗೌರ್ಮೆಂಟ್, ಇದು ಒಂದು ಕಡೆ. ಸೆಕೆಂಡ್, ಕರ್ನಾಟಕದಲ್ಲಿರುವಂಥ ಜನರು ನಾವು ಟ್ಯಾಕ್ಸ್ ಕಟ್ತೇವೆ, ಸ್ಟೇಟ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್. GST ಒಂದು ಕಡೆ ಇದ್ದರೆ ಸ್ಟೇಟ್ ಟ್ಯಾಕ್ಸ್ ಸಪ್ರೇಟ್ ಆಗಿರುತ್ತೆ, ಗೊತ್ತಿದೆ ಅಲ್ವಾ. ಸೊ ನಾವು ಕೂಡ ತೆರಿಗೆ ಕಟ್ತಾ ಇದ್ದೇವೆ ಈ ಥರ. ಇವಾಗ ಜನಗಳು ತೆರಿಗೆ ಕಟ್ಟೋದನ್ನ ಕಮ್ಮಿ ಮಾಡ್ತಾ ಹೋದರೆ, ಇಫ್ ದೇ ಸ್ಟಾರ್ಟ್ ಸ್ಕಿಪ್ಪಿಂಗ್ ದ ಟ್ಯಾಕ್ಸ್, ಅವಾಗ ಏನಾಗುತ್ತೆ, ಕರ್ನಾಟಕ ಗೌರ್ಮೆಂಟ್ ಹತ್ರ ಇರುವಂಥ ನಿಧಿ ಕಮ್ಮಿ ಆಗ್ತಾ ಬರುತ್ತೆ. ದೇರ್ ಇಸ್ ಅ ಡ್ರಾಪ್ ಆಫ್ ಮನಿ. ಸೊ ಈ ಟೈಮಲ್ಲಿ
ಟೈಮಲ್ಲಿ ಏನಾಗುತ್ತೆ, ಇವ್ರು ಇದೆಲ್ಲ ಸ್ಕೀಮ್ಸ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ದುಡ್ಡನ್ನ ಎಲ್ಲಿಂದ ತರ್ತಾರೆ ಅಲ್ವಾ, ಎಲ್ಲಿಂದ ದುಡ್ಡು ತರ್ತಾರೆ. ಅವಾಗ ದೇ ಹ್ಯಾವ್ ಟು ಫೈಂಡ್ ಸಮ್ ಆಲ್ಟರ್ನೇಟಿವ್ಸ್. ಒಂದು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟಿಂದ ಡಿಮಾಂಡ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೊಡದೇ ಇದ್ದರೆ ದಟ್ ವಿಲ್ ಬಿಕಮ್ ಅ ಪ್ರಾಬ್ಲಮ್. ಅವಾಗ ಏನು ಮಾಡ್ತಾರೆ, ಅವ್ರು ಜನರಲಿ ನಮ್ಮ ಟ್ಯಾಕ್ಸ್ನ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ಸೊ ಇಫ್ ಗೌರ್ಮೆಂಟ್ ಈಸ್ ಗಿವಿಂಗ್ ಯು ಸಮಥಿಂಗ್ ದಟ್ ಮೀನ್ಸ್ ದೇ ಆರ್ ಟೇಕಿಂಗ್ ಇಟ್ ಆಲ್ಸೋ ಸಮ್ವೇರ್ ಎಲ್ಸ್. ಅರ್ಥ ಆಗ್ತಿದೆಯಾ, ಒಂದು ಕಡೆಯಿಂದ ಕೊಡು, ಇನ್ನೊಂದು ಕಡೆಯಿಂದ ತಗೋ ಅಂತಾರೆ. ಸೊ ಇವಾಗ ರೀಸೆಂಟಾಗಿ ಟ್ಯಾಕ್ಸಸ್ ಏನು ಹೈಕ್ ಆಗಿದೆ ನಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ನಾವೆಲ್ಲೂ ಡ್ರಾಪ್ ಮಾಡೋಕ್ಕೆ ಹೋಗಿಲ್ಲ. ಇಟ್ ಈಸ್ ಆಲ್ವೇಸ್ ರೈಸಿಂಗ್ ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಫ್ರಮ್ ವಿಚ್ ಅ ಸ್ಟೇಟ್ ಕ್ಯಾನ್ ಗೆಟ್ ದ ಟ್ಯಾಕ್ಸ್. ಇನ್ನೊಂದು ಆಲ್ಕೋಹಾಲ್ ಇದೆ ಅಲ್ವಾ, ಮದ್ಯ ಸೇವನೆ. ಸೊ ಇದರಿಂದ ಕೂಡ ಟ್ಯಾಕ್ಸ್ನ ರೀಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ದಿಸ್ ಈಸ್ ಹೌ ಇಟ್ ಗೋಸ್. ಓಕೆ, ಒಂದು ದೇಶದಲ್ಲಿ ಟ್ಯಾಕ್ಸ್ ಕಮ್ಮಿ ಆಗ್ತಾ ಹೋದರೆ ಆ ದೇಶ ವೀಕ್ ಆಗ್ತಾ ಹೋಗ್ತಿದೆ ಅಂತ ಅರ್ಥ. ಸೊ ಇಂಡಿಯಾದಲ್ಲಿ ಸ್ಟೇಟಸ್ ಹೇಗಿದೆ ಅದು ನಾನು ಇಂಡಿಯನ್ ಎಕಾನಮಿಯಲ್ಲಿ ಡಿಸ್ಕಸ್ ಮಾಡ್ತೇನೆ, ಬಟ್ ಐ ವಾಂಟೆಡ್ ಟು ಟೆಲ್ ದಿಸ್ ಬಿಕಾಸ್ ಈ ಗುಪ್ತಾ ಎಂಪೈರ್ ಮಾಡುವಂಥ ಈ ಒಂದು ತಪ್ಪಿಂದ ಅಫಿಷಿಯಲ್ಸ್ಗೆ ಏನು ಲ್ಯಾಂಡ್ ಗ್ರ್ಯಾಂಟ್ಸ್ನ ಕೊಡ್ತಾರಲ್ವಾ, ಇದರಿಂದ ಒಂದು ಸಿಸ್ಟಮ್ ರೈಸ್ ಆಗುತ್ತೆ ಮುಂದೆ, ದಟ್ ಈಸ್ ಕಾಲ್ಡ್ ಎಸ್ ಫ್ಯೂಡಲ್ ಲಾರ್ಡ್ ಸಿಸ್ಟಮ್. ಇದರಿಂದ ಒಂದು ಫ್ಯೂಡಲ್ ಲಾರ್ಡ್ಸ್ ಅನ್ನೋ ಒಂದು ಸಿಸ್ಟಮೇ ಸೆಟಪ್ ಆಗುತ್ತೆ. ಅದೇನಂತ ನಾನು ಮುಂದೆ ಹೇಳ್ತಾನೆ, ಇವಾಗೆಲ್ಲ ಆ ಟಾಪಿಕ್ ಬಂದಾಗ ಹೇಳ್ತಾನೆ. ಓಕೆನಾ, ಐ ಮೇ ಟೇಕ್ ಇಟ್ ಆಸ್ ಅ ಸಪ್ರೇಟ್ ಟಾಪಿಕ್ ಆರ್ ಐ ಮೇ ಟೇಕ್ ಇಟ್ ಇನ್ ಏನ್ಷಿಯಂಟ್ ಹಿಸ್ಟ್ರಿ, ಅದು ನಮಗೆ ಬಿಟ್ಟಿದ್ದು, ಬಟ್ ಹೇಳ್ತಾನೆ ಫ್ಯೂಡಲ್ ಸಿಸ್ಟಮ್ ಅಂದರೆ ಏನಂತ. ಓಕೆನಾ, ದಿಸ್ ವಾಸ್ ವೆರಿ ಹೈಲಿ ಸೀನ್ ಇನ್ ಟೈಮ್ಸ್ ಆಫ್ ಮುಗಲ್ಸ್. ಇದು ಮುಗಲ್ಸ್ ಟೈಮಲ್ಲಿ ಪೀಕ್ಸ್ ಹೊರಟೋಗುತ್ತೆ, ಅವಾಗ ಮಾತಾಡೋಣ. ಫಾರ್ ನೌ ಯು ರಿಮೆಂಬರ್ ದಿಸ್. ಓಕೆ, ಫ್ಯೂಡಲ್ ಲಾರ್ಡ್ಸ್ ಬಗ್ಗೆ ಟೆನ್ಷನ್ ತಗೋಬೇಡಿ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ವಾಟ್ ಡಿಡ್ ಐ ಸೇ, ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸ್ಡ್ ಆಗಿದೆ, ಕುಮಾರ ಅಮಾತ್ಯಸ್ ಇದ್ದಾರೆ, ರಾಜನ ಮಕ್ಕಳೇ ಮಿನಿಸ್ಟರ್ಸ್ ಆಗಿದ್ದಾರೆ, ದೇವರ್ ದ ಇಂಪಾರ್ಟೆಂಟ್ ಆಫೀಸರ್ಸ್. ಅದಾದಮೇಲೆ ಡಿವಿಷನ್ಗೋಸ್ಕರ ಭುಕ್ತಿ ಇದೆ, ವಿಷಯ ಇದೆ, ವಿಧಿ ಇದೆ, ಲ್ಯಾಂಡ್ನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಸ್ಟೇಟ್ನ. ಜೊತೆಗೆ ಅವ್ರ ಸ್ಟ್ಯಾಂಪಲ್ಲಿ ಗರುಡ ಅವರಿದ್ದಾರೆ. ಟ್ಯಾಕ್ಸ್ ಬಂದುಬಿಟ್ಟು 1/6 ಇನ್ ನಾರ್ಮಲ್ ಕಂಡೀಷನ್, 1/4 ಇನ್ ಇಂಪಾರ್ಟೆಂಟ್ ಕಂಡೀಷನ್ಸ್. ವಿಸ್ಟಿ ಇದೆ, ವಿಸ್ಟಿ ಅಂದರೆ ಫೋರ್ಸ್ಡ್ ಲೇಬರ್. ಜೊತೆಗೆ ದ ಅದರ್ ಥಿಂಗ್ ಇಸ್ ಲ್ಯಾಂಡ್ ಗ್ರ್ಯಾಂಟ್ನ ಕೊಡ್ತಾ ಇದ್ರು. ಲ್ಯಾಂಡ್ ಗ್ರ್ಯಾಂಟ್ ಏನೇನು, ಬ್ರಾಹ್ಮಣಸ್ಗೆ ಒಂದು ಕಡೆ ಅಗ್ರಹಾರದಲ್ಲಿ ಕೊಡ್ತಿದ್ರು, ಇನ್ನೊಂದು ಕಡೆ ಬ್ರಹ್ಮದೇಯ ಕೊಡ್ತಾ ಇದ್ರು. ಜೊತೆಗೆ ಟಾಕಿಂಗ್ ಅಬೌಟ್ ದ ಲಾಸ್ಟ್ ಒನ್, ಟ್ಯಾಕ್ಸ್ ಕಲೆಕ್ಷನ್ ಫಾಲ್ ಆದರೆ ದೇಶ ವೀಕ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ದ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಫ್ ಗುಪ್ತಾಸ್. ನೆಕ್ಸ್ಟ್ ಈಗ ಸೊಸೈಟಿ ಬಗ್ಗೆ ನೋಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕಾನಮಿ, ಬಟ್ ಎಕಾನಮಿ ಈಸ್ ಆಲ್ರೆಡಿ ಡನ್, ಇವಾಗಷ್ಟೇ ಮಾಡಿಬಿಟ್ಟೆ, ನನಗೆ ಮಿಸ್ ಆಗೋಯಿತು. ಎಕಾನಮಿ ಅಂದರೆ ಹೌ ವಿ ಕಲೆಕ್ಟ್ ದ ಟ್ಯಾಕ್ಸ್, ಹೌ ವಿ ಗಿವ್ ದ ಲ್ಯಾಂಡ್ ಗ್ರ್ಯಾಂಟ್ಸ್ ಅಂತ ಇವಾಗಷ್ಟೇ ಹೇಳ್ದಲ್ಲ. ಎಕಾನಮಿಯಲ್ಲಿ ಏನಿಲ್ಲ, ಒನ್ ಈಸ್ ಲ್ಯಾಂಡ್ ರೆವೆನ್ಯೂ ಯಾವ ಥರ ಬರ್ತಿತ್ತು, 1/6 ಇನ್ ನಾರ್ಮಲ್ ಕೇಸಸ್, 1/4 ಇನ್ ಎಮರ್ಜೆನ್ಸಿ ಪ್ರಾವಿಷನ್ಸ್. ಆಯಿತಾ, ಇದೇ ಆಗಿತ್ತದು, ನಾನು ಪಾಲಿಟಿಯಲ್ಲೇ ಮಿಕ್ಸ್ ಮಾಡಿಬಿಟ್ಟೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲ್ಯಾಂಡ್ ಗ್ರ್ಯಾಂಟ್ಸ್ ಹೇಳಿದೆ ಅಲ್ವಾ, ನಮ್ಮ ಯಾರಂತಾರೆ ಬ್ರಾಹ್ಮಣಸಕ್ಕೆ ಕೊಡ್ತಿದ್ರು. ಒನ್ ಈಸ್ ಬ್ರಾಹ್ಮಣಸಕ್ಕೆ ಕೊಡ್ತಾಯಿದ್ರು, ಜೊತೆಗೆ ಅಫಿಷಿಯಲ್ಸ್, ಇಂಪಾರ್ಟೆಂಟ್ ಅಫಿಷಿಯಲ್ಸ್, ಮಿನಿಸ್ಟರ್ಸು ಕೂಡ ಕೊಡ್ತಾಯಿದ್ರು. ಸೊ ದಿಸ್ ಈಸ್ ಹೌ ದ ಎಕಾನಮಿ ವಾಸ್ ಅಷ್ಟೇ. ಓಕೆ, ಪಾಲಿಟಿಯಲ್ಲೇ ನಾನು ಮಿಕ್ಸ್ ಮಾಡಿಬಿಟ್ಟೆ, ಎಕಾನಮಿಯಲ್ಲಿ ಆ 2 ಪಾಯಿಂಟ್ನ ಸಪ್ರೇಟ್ ಮಾಡಿ ಬರೀರಿ. ಅದರ್ ದೆನ್ ದಿಸ್ ದೆರ್ ಇಸ್ ನಥಿಂಗ್ ಮೋರ್. ಓಕೆ, ನಾವು ಕಮಿಂಗ್ ಟು ದ ಆ್ಯಂಡ್ ಎಸ್ ವಿಷ್ಟಿ ಇದೆ ಅಲ್ವಾ, ವಿಷ್ಟಿನ ನೀವು ಪಾಲಿಟಿಯಲ್ಲಿ ಕೂಡ ಹೇಳ್ಬೋದು ಅಡ್ಮಿನಿಸ್ಟ್ರೇಷನಲ್ಲಿ, ಬಟ್ ದೇ ವರ್ ಯೂಸ್ಡ್ ಫಾರ್ ಸರ್ವಿಂಗ್ ದ ಪೀಪಲ್, ದೇ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಶೋರ್ ದಟ್ ಥಿಂಗ್ಸ್ ವರ್ ಗೋಯಿಂಗ್ ಗುಡ್. ಆ್ಯಂಡ್ ಅದೇ ಥರ ಎಕಾನಮಿಯಲ್ಲಿ ಕೂಡ ಹೇಳ್ಬೋದಿತ್ತು, ವಿಷ್ಟಿ ಈಸ್ ಅ ಫಾರ್ಮ್ ಆಫ್ ಸೇವಿಂಗ್ ದ ಟ್ಯಾಕ್ಸ್ ಬೈ ಪ್ರೊವೈಡಿಂಗ್ ಫೋರ್ಸ್ಡ್ ಲೇಬರ್. ಆಯಿತಾ, ಇದು ಸ್ಯಾಲರೀಸ್ನ ಉಳಿಸೋದು ಕೂಡ, ಸ್ಯಾಲ್ರಿ ಕೊಡದೆ ಕೆಲಸ ಮಾಡಿಸ್ಕೊಳ್ಳೋದು ಕೂಡ ಒಂದು ಸ್ಟೇಟ್ಗೆ ಪ್ರಾಫಿಟ್. ಯಾಕಂದರೆ ಅವ್ರ ಎಕಾನಮಿ ಇತ್ತಲ್ವ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಇಂಡಿಯನ್ ಎಕಾನಮಿ 50 ಕೋಟಿ ಇದೆ ಅಂತ ಇಟ್ಕೊಳ್ಳಿ, 50 ಜನ ಕೆಲಸ ಮಾಡಬೇಕಂದ್ರೆ ಒಬ್ಬೊಬ್ಬನಿಗೆ 1 ಕೋಟಿ ಕೊಡಬೇಕಂತ ಇಟ್ಕೊಂಡ್ರೆ 50 ಕೋಟಿ ಮಟಾಶ್, ಎಕ್ಸಾಂಪಲ್ ಅಷ್ಟೇ, 50 ಕೋಟಿ. ಅದೇ ನೀವು ಕೆಲಸ ಮಾಡಿಸ್ಕೊಳ್ತಿದ್ದೀರಾ, 1 ರೂಪಾಯಿ ಕೊಡ್ತಿಲ್ಲ ಅಂದರೆ ನಮ್ಮ ಹತ್ರ 50 ಕೋಟಿ ಹಾಗೆ ಇರುತ್ತೆ. ಸೊ ಇನ್ ದಟ್ ಕೇಸ್ ವಾಟ್ ವಿ ಸೇ, ಇಟ್ಸ್ ಫೋರ್ಸ್ಡ್ ಲೇಬರ್. ಸೊ ಎಕಾನಮಿ ಮತ್ತು ಪಾಲಿಟಿ ಎರಡು ಒಂದರಲ್ಲೇ ಬಂದುಬಿಡುತ್ತೆ ಗುಪ್ತಾಸಲ್ಲಿ. ಸೊ ಅದನ್ನ ಸಪ್ರೇಟ್ ಮಾಡೋದು ನಂಗೆ ಮರ್ತೋಯ್ತು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಗ ರಿಲಿಜನ್, ಧರ್ಮ, ನೋಡಿ. ರಿಲಿಜಿಯನ್ ಬಗ್ಗೆ ಬರೋದಾದರೆ ಆರ್ಕಿಟೆಕ್ಚರ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಈ ಟೈಮಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ವಿಕ್ರಮಾದಿತ್ಯನ ಕಾಲದಲ್ಲಿ ಏನಾಗಿತ್ತು, ಟೆಂಪಲ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಹೇಳಿದ್ದೆ ನಾನು ನಿಮಗೆ. ದರ್ ಇಸ್ ಅ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಟೆಂಪಲ್ ಆರ್ಕಿಟೆಕ್ಚರ್. ದೇಗುಲಗಳನ್ನ ಕಟ್ಟುವಂಥ ಆರ್ಕಿಟೆಕ್ಚರ್ ಫಾರ್ಮ್ ಏನಿದೆ ಅದು ಗುಪ್ತಾಸ್ ಪೀರಿಯಡಲ್ಲಿ ಸ್ಟಾರ್ಟ್ ಆಗುತ್ತೆ. ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಪಾಗಿ ಮಾತಾಡೋಣ, ಇವಾಗ ಬೇಕಾಗಲ್ಲ. ಓಕೆ, ಟೆಂಪಲ್ ಆರ್ಕಿಟೆಕ್ಚರ್ ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಪುರಾಣಗಳು, ವೇದಗಳು, ಪುರಾಣ, ಇದನ್ನು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ, ಪುರಾಣ, ವೇದ, ಜೊತೆಗೆ ಮಹಾಭಾರತ. ಓಕೆ, ಮಹಾಭಾರತ ಇದೆ, ಜೊತೆಗೆ ರಾಮಾಯಣ ಇದೆ, ಜೊತೆಗೆ ಭಗವದ್ಗೀತಾ ಇದೆ. ಸೊ ಈ ಥರ ಇಂಪಾರ್ಟೆಂಟ್ ಹಿಂದೂಯಿಸಮಲ್ಲಿ ಬರುವಂಥ ಪುಸ್ತಕಗಳು ಯಾವುದು, ಪುರಾಣಗಳು, ಶಿವಪುರಾಣ, ವಿಷ್ಣು ಪುರಾಣ, ಬ್ರಹ್ಮಪುರಾಣ, ವೇದಗಳು, ಬ್ರಹ್ಮಪುರಾಣ ಇದೆಲ್ಲ ನಂಗೆ ಗೊತ್ತಿಲ್ಲ, ಮಹಾಭಾರತ, ರಾಮಾಯಣ, ಭಗವದ್ಗೀತಾ, ಇಂಥ ಒಂದು ಬುಕ್ಸ್ ಏನಿದೆ ಇದನ್ನೇ ಟೈಮಲ್ಲಿ ಕಾನ್ಸಾಲಿಡೇಟ್ ಮಾಡಿ ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡಿಸ್ತಾರೆ. ಯಾರು, ವಿಕ್ರಮಾದಿತ್ಯ ಅವರು. ಸಂಸ್ಕೃತ್ ಇದನ್ನು ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡಿಸ್ತಾರೆ. ಜೊತೆಗೆ ಪ್ಲಸ್ ಇನ್ನೊಂದು ಕೂಡ ಹೇಳಿಬಿಡ್ತಾನೆ, ಇದನ್ನು ಲೇಟರ್ ಇನ್ನೊಂದು ಭಾಷೆ ಕೂಡ ಕನ್ವರ್ಟ್ ಮಾಡ್ತಾರೆ. ಅದನ್ನು ನಾವೀಗ ದೇವನಗಿರಿ ಅಂತ ಕರಿತೇವೆ. ಆಯಿತಾ, ದೇವನಗಿರಿ. ಬಟ್ ಈ ಭಾಷೆನ ಗುಪ್ತ ಪೀರಿಯಡಲ್ಲಿ ನಗರಿ ಅಂತ ಕರಿತಿದ್ರು, ನಗರಿ. ಆಯಿತಾ, ದೇವನಗಿರಿಗಿರುವಂಥ ಹಳೆ ಹೆಸರು ನಗರಿ. ಸೊ ಏನಾಗ್ತಿದೆ ಇವಾಗ, ಈ ಪುಸ್ತಕಗಳೇನಿದೆ ಸಂಸ್ಕೃತಲ್ಲಿ ಕೂಡ ಬರೆಸ್ತಾ ಇದ್ದಾರೆ. ಸಂಸ್ಕೃತಕ್ಕಿಂತ ಮೊದಲು ಯಾವ ಭಾಷೆಯಲ್ಲಿ ಇತ್ತಿದ್ದು, ಪಾಲಿ ಮತ್ತು ಪ್ರಾಕೃತ್ ಗೊತ್ತಿದೆಯಾ, ಪಾಲಿ, ಪ್ರಾಕೃತ್, ಜೊತೆಗೆ ಅರೆಮಿಕ್,
ARAMIC, ಅರೇಮಿಕ್, ಆ್ಯಂಡ್ ಇನ್ನೊಂದು ಗ್ರೀಕ್. ನೆನಪಿದೆ ಅಲ್ವಾ? ಗ್ರೀಕ್ ಭಾಷೆಯಲ್ಲಿತ್ತು, ಪರ್ಷಿಯನೋ ಗ್ರೀಕಲ್ಲಿತ್ತು. ಯಾವ ಕಾಲದಲ್ಲಿ? ಇದು ಮೌರ್ಯನ್ಸ್ ಟೈಮಲ್ಲಿ, ಮೌರ್ಯನ್ ಪೀರಿಯಡಲ್ಲಿ ಪಾಲಿ, ಪ್ರಾಕೃತ್, ಅರೇಮಿಕ್ ಮತ್ತು ಗ್ರೀಕ್ ಫಾರ್ಮಲ್ಲಿತ್ತು. ಬಟ್ ಇವಾಗ ಏನಾಗ್ತಿದೆ, ವಿಕ್ರಮಾದಿತ್ಯನ ಕಾಲದಲ್ಲಿ ಸಂಸ್ಕೃತಕ್ಕೆ ನಗರಿ ಅಂದರೆ ದೇವನಗಿರಿ ಸ್ಕ್ರಿಪ್ಟ್ಗೆ ಕನ್ವರ್ಟ್ ಮಾಡಿಸ್ತಾ ಇದ್ದಾರೆ. ಓಕೆ, ಆಲ್ ದ ಹಿಂದೂ ಬುಕ್ಸ್ ದಟ್ ವಿ ರೀಡ್ ರೈಟ್ ನೌ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಗುಪ್ತಾಸ್. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಫಾರ್ವರ್ಡ್, ಇದೆರಡಾಯ್ತಾ. ಅವರು ಯಾವ ದೇವತೆಗಳನ್ನ ಫಾಲೋ ಮಾಡ್ತಾ ಇದ್ರು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಒಂದು ನಿಮಿಷ, ಒಂದು ಹೊಸ ಪೇಜ್ ತಗೊಳ್ತಾನೆ. ಓಕೆ, ಅವರು ಯಾವ ದೇವ್ರನ್ನ ಫಾಲೋ ಮಾಡ್ತಿದ್ರಂತೆ ನೆನ್ಪಿಟ್ಕೊಳ್ಳಿ. ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅವರಿಗೆ ಈಗ ಇದು ಮೋಸ್ಟ್ಲಿ ಗುಪ್ತಾ ಪೀರಿಯಡ್ ಹಿಂದೂಯಿಸಮ್ನೇ ಫಾಲೋ ಮಾಡಿದೆ. ಓಕೆ, ದೇ ಫಾಲೋಡ್ ಹಿಂದೂಯಿಸಮ್, ಸಖತ್ತಾಗಿ ಫಾಲೋ ಮಾಡಿದ್ದಾರೆ ಹಿಂದೂಯಿಸಮ್ನ. ಆ್ಯಂಡ್ ಹಿಂದೂಯಿಸಮಲ್ಲಿ ನಾವು 2 ಥರ ದೇವರನ್ನ ಕಾಣ್ತೇವೆ. ಒಂದು ಮೇಲ್, ಒಂದು ಪುರುಷರು, ಇನ್ನೊಂದು ಮಹಿಳೆಯರು, ಮೇಲ್ ಆ್ಯಂಡ್ ಫೀಮೇಲ್. ನೋಡಿ, ಮೇಲ್ ಆ್ಯಂಡ್ ಫೀಮೇಲಲ್ಲಿ ಏನಾಗುತ್ತೆ, ಸಿನ್ಸ್ ದೇ ಆರ್ ದ ಫಾಲೋವರ್ ಆಫ್ ವಿಷ್ಣುಸ್, ಬಿಕಾಸ್ ವಿಷ್ಣುನ ಜಾಸ್ತಿ ಫಾಲೋ ಮಾಡ್ತಾರಲ್ವಾ, ಈ ಕಾನ್ಸೆಪ್ಟಲ್ಲಿ ತ್ರಿಮೂರ್ತಿಗಳು, ವಾಟ್ ವಿ ಸೇ ತ್ರಿಮೂರ್ತಿಗಳು ಅನ್ನೋ ಕಾನ್ಸೆಪ್ಟ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ತ್ರಿಮೂರ್ತಿ ಅಂದರೆ ಟ್ರಿಪಲ್ ಗಾಡ್ಸ್, ಆಯಿತಾ? ಯಾರ್ಯಾರು ಎಲ್ಲರಿಗೂ ಗೊತ್ತಿರುತ್ತೆ. ವಿಷ್ಣು ಮೊದಲನೇದು ಬರೋದು, ವಿಷ್ಣು ಜೊತೆಗೆ ನೆಕ್ಸ್ಟ್ ಬರೋದು ಬ್ರಹ್ಮ, ವಿಷ್ಣು, ಬ್ರಹ್ಮ ಮತ್ತು ಮಹೇಶ್ವರ. ಗೊತ್ತಿದೆ ಅಲ್ವಾ? ತ್ರಿಮೂರ್ತಿಗಳು ಹಿಂದೂಯಿಸಮ್ ಎಲ್ಲರಿಗೂ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಯು ಆರ್ ಕ್ರಿಶ್ಚಿಯನ್ ಆರ್ ಇಸ್ಲಾಮಿಕ್, ಐ ವುಡ್ ಜಸ್ಟ್ ಲೈಕ್ ಟು ಟೆಲ್ ಯು ದಟ್ ವಿ ಹ್ಯಾವ್ 3 ಗಾಡ್ಸ್, ಬ್ರಹ್ಮ, ವಿಷ್ಣು ಆ್ಯಂಡ್ ಮಹೇಶ್ವರ. ವೇರ್ ವಿಷ್ಣು ಈಸ್ ಬಿಲೀವ್ಡ್, ಐ ವಿಲ್ ಜಸ್ಟ್ ಹೇಳ್ಬಿಡ್ತಾನೆ ಬಿಕಾಸ್ ಸಮ್ ಆಫ್ ದೆಮ್ ಮೇ ನಾಟ್ ಬಿ ಹಿಂದೂಸ್. ಸೊ ಬ್ರಹ್ಮ ಈಸ್ ದ ಪರ್ಸನ್ ಹೂ ಸ್ಟಾರ್ಟ್ಸ್ ದ ಲೈಫ್, ಒರಿಜಿನ್, ಬರ್ತ್ ಏನು ಕೊಡ್ತಾರಲ್ಲ, ದ ಕ್ರಿಯೇಷನ್ ಆಫ್ ಲೈಫ್ ಇಸ್ ಟೇಕನ್ ಕೇರ್ ಬೈ ಬ್ರಹ್ಮ. ಓಕೆ, ಆ್ಯಂಡ್ ಕಮಿಂಗ್ ಟು ವಿಷ್ಣು ಈಸ್ ದ ಸಸ್ಟೇನರ್. ನಾವು ಇದನ್ನ ಸಸ್ಟೇನರ್ ಅಂತ ಕರಿತೇವೆ. ಅಂದರೆ ಇನ್ ಕೇಸ್ ಭೂಮಿಯಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ, ವಿನಾಶ ಜಾಸ್ತಿ ಆದರೆ, ವಿಷ್ಣು ಟೇಕ್ಸ್ ಅನ್ ಅವತಾರ್ ಆ್ಯಂಡ್ ಕಮ್ಸ್ ಟು ದ ಅರ್ತ್. ಓಕೆ, ವಿಷ್ಣು ಅವ್ರ ಅವತಾರ ತಗೊಂಡು ಭೂಮಿಗೆ ಬಂದು ಸಸ್ಟೇನ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕೃಷ್ಣ, ರಾಮ, ಪರಶುರಾಮ, ಮತ್ಸ್ಯ ಅವತಾರ, ಕುರ್ಮ ಅವತಾರ, ವಾಮನ ಅವತಾರ, ಈ ಅವತಾರಗಳೇನಿದೆ ನಮ್ಮದು, ಇಟ್ ಕಮ್ಸ್ ಫ್ರಮ್ ವಿಷ್ಣು. ಬಿಕಾಸ್ ಈ ಭೂಮಂಡಲದಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ ವಿ ಬಿಲೀವ್ ದಟ್ ವಿಷ್ಣು ಕಮ್ಸ್ ಟು ದ ಅರ್ತ್. ಆ್ಯಂಡ್ ಎಂಡ್ ಮಾಡಬೇಕಂದ್ರೆ, ನಾಶ ಮಾಡಬೇಕಂತ ಇದ್ದರೆ, ವಿನಾಶ ಮಾಡಬೇಕಂತ ಇದ್ದರೆ, ಶಿವ ಅವ್ರ ಮಹೇಶ್ವರ ಟೇಕ್ಸ್ ಕೇರ್ ಆಫ್ ದ ಗಾಡ್ ಆಫ್ ಡಿಸ್ಟ್ರಕ್ಷನ್. ಓಕೆ, ಎಂಡ್ ಟೈಮ್ ಪೀರಿಯಡಲ್ಲಿ ಏನಾದ್ರು ಡಿಸ್ಟ್ರಕ್ಟ್ ಮಾಡಬೇಕಂತ ಇದ್ದರೆ, ಅಥವಾ ತೀರಾ ವಿಷ್ಣುವಿನ ಕೈಗಿಂತ ಜಾಸ್ತಿ ಪ್ರಳಯ ನಡೀತಿದೆ ಅನ್ನೋ ಟೈಮಲ್ಲಿ ಶಿವ ಕಮ್ಸ್ ಟು ದ ಫೀಲ್ಡ್. ಜನರಲಿ ವಿಷ್ಣು ಅಣ್ಣ ಆಟ ಆಡ್ತಾರೆ, ಬಟ್ ಇನ್ ಕೇಸ್ ವಿಷ್ಣು ಅಣ್ಣ ಕೂಡ ಇನ್ವಾಲ್ವ್ ಆಗಲ್ಲ ಅಂದರೆ ಆ ಟೈಮಲ್ಲಿ ಸಾಕ್ಷಾತ್ ಶಿವನೇ ಬರ್ತಾರೆ. ಸೊ ಕಮಿಂಗ್ ಟು ದ ಹೈರಾರ್ಕಿ, ವಿ ಫಾಲೋ ದ್ಯಾಟ್ ವಿಷ್ಣು ಇಸ್ ದ ಗ್ರೇಟೆಸ್ಟ್ ಒನ್. ವಿಷ್ಣುವಿನ ದಟ್ ಕರಳಿದೆ ಗೊತ್ತಾ, ವೂಂಬಿಂದ ಒಂದು ಥ್ರೆಡ್ ಬರುತ್ತೆ, ಮದರ್ ಮತ್ತು ಚೈಲ್ಡ್ನ ಒಂದು ವೂಂಬಿಂದ ಒಂದು ಇಂಟೆಸ್ಟೈನ್ ಕನೆಕ್ಟ್ ಮಾಡುತ್ತೆ, ಆ ಇಂಟೆಸ್ಟೈನಿಂದ ಬ್ರಹ್ಮ ಅವರು ಹುಡ್ತಾರೆ. ಓಕೆ, ದಟ್ ಈಸ್ ಹೌ ಹಿಂದೂಯಿಸಮ್ ಇಸ್ ಫಾಲೋವಿಂಗ್. ಆ್ಯಂಡ್ ವಿಷ್ಣು ಆ್ಯಂಡ್ ಶಿವ ಬೋತ್ ಆಫ್ ದೆಮ್ ಆರ್ ಆದಿ ಅಂದರೆ ಅವ್ರು ಯಾವಾಗ ಬಿಗಿನ್ ಆದರೂ ಯಾವಾಗ ಎಂಡ್ ಆದ್ರು ಅಂತ ಹೇಳೋಕ್ಕಾಗಲ್ಲ. ಈ ಕಾನ್ಸೆಪ್ಟ್ ಎಲ್ಲ ಇದೆ. ದಿಸ್ ಆಲ್ ವಾಸ್ ಕಾನ್ಸಲ್ಟೇಟೆಡ್ ಇನ್ ಟೈಮ್ ಆಫ್ ಗುಪ್ತಾಸ್. ಇದು ಒಂದು ಕಡೆ ಆಯಿತಾ. ಆ್ಯಂಡ್ ಈ ಟೈಮಲ್ಲಿ ಫೀಮೇಲ್ ದೇವತೆಗಳು ಕೂಡ ಇಂಪಾರ್ಟೆನ್ಸ್ ಕೊಡ್ತಾರೆ. ಮೇಲ್ಸಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಗ್ರೇಟ್ ಆದರೆ, ಫೀಮೇಲ್ಸಲ್ಲಿ ಕೂಡ ತ್ರಿದೇವಿ ಕಾನ್ಸೆಪ್ಟ್ ಬರುತ್ತೆ. ತ್ರಿ ಅಂದರೆ 3 ತ್ರಿದೇವಿಗಳು, ತ್ರಿಮೂರ್ತಿಗಳು, ತ್ರಿದೇವಿಗಳಂತ ಹಿಂದೂಯಿಸಮಲ್ಲಿ 2 ಕಾನ್ಸೆಪ್ಟ್ ಇದೆ. ಇವಾಗಲೇ ಹೇಳ್ಬಿಡ್ತಾನೆ, ಮೋಸ್ಟ್ ಆಫ್ ದೆಮ್ ಡೋಂಟ್ ನೋ. ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ತ್ರಿಮೂರ್ತಿಗಳು ನಾವು ಇವ್ರನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರಿತೇವೆ. ಅದೇ ಥರ ತ್ರಿದೇವಿಗಳಿದ್ದಾರೆ. ತ್ರಿದೇವಿಗಳಂದರೆ ಇವರ ಹೆಂಡತಿ ಎಂದರು. ವಿಷ್ಣುವಿನ ಹೆಂಡತಿ ಯಾರು? ಲಕ್ಷ್ಮಿ. ಓಕೆ, ಲಕ್ಷ್ಮಿ. ನಮ್ಮ ಬ್ರಹ್ಮನ ಹೆಂಡತಿಯವರ ಹೆಸರು ಬಂದು ಸರಸ್ವತಿ. ಓಕೆ, ಸರಸ್ವತಿ ಮಾತೆ, ಲಕ್ಷ್ಮೀ ಮಾತೆ. ಆ್ಯಂಡ್ ಮಹೇಶ್ವರ, ಶಿವನ ಹೆಂಡತಿ ಹೆಸರು ಬಂದುಬಿಟ್ಟು ಪಾರ್ವತಿ. ಸೊ ಈ 3 ಪಾರ್ವತಿಯವರು. ಓಕೆ, ಪಾರ್ವತಿಯವರು. ಈ 3 ಜನನ ನಾವು ತ್ರಿದೇವಿಗಳಂತ ಕರಿತೇವೆ. ಸೊ ಗುಪ್ತಾ ಟೈಮ್ ಪೀರಿಯಡಲ್ಲಿ ತ್ರಿದೇವಿಗಳ ಕಾನ್ಸೆಪ್ಟ್ ಕೂಡ ಇತ್ತು, ಜೊತೆಗೆ ತ್ರಿಮೂರ್ತಿಗಳ ಕಾನ್ಸೆಪ್ಟ್ ಕೂಡ ಇತ್ತು. ಆ್ಯಂಡ್ ಜೊತೆಗೆ ಇನ್ನೊಂದು ಹೆಸರು ಕೂಡ ಬರುತ್ತೆ, ದುರ್ಗಾ ಮಾತೆ. ದುರ್ಗಾ. ಆ್ಯಂಡ್ ಇಟ್ ಈಸ್ ಬಿಲೀವ್ಡ್ ಇನ್ ದ ಟೈಮ್ ಪೀರಿಯಡ್ ಆಫ್ ಗುಪ್ತಾಸ್ ದಟ್ ದುರ್ಗಾ ಅವರು ಇದ್ದಾರಲ್ವಾ, ಶಿ ಈಸ್ ದ ಅಲ್ಟಿಮೇಟ್ ಒನ್. ಅಂದರೆ ಅವರು ಸ್ವಲ್ಪ ಹೈ ಲೆವೆಲ್ ಇಟ್ಟಿದ್ರು. ಈ ಲಕ್ಷ್ಮಿಯವರು, ಸರಸ್ವತಿಯವರು, ಪಾರ್ವತಿಯವರ ಮಿಕ್ಸ್ಡ್ ಅವತಾರನ ದುರ್ಗಾ ಮಾತೆ ಅಂತ ಕರಿತಿದ್ರು. ಓಕೆ, ದಿಸ್ ಇಸ್ ಹೌ ದೇ ಬಿಲೀವ್ಡ್. ಸೊ ಏನಾಗ್ತಿದೆ ಇಲ್ಲಿ, ನಮ್ಮ ಹತ್ರ 6 ದೇವರುಗಳ ಹೆಸರು ಕಾಮನ್ ಆಗಿ ಬರುತ್ತೆ. ವಿಷ್ಣು ಅವ್ರು ಬರ್ತಾರೆ, ಬ್ರಹ್ಮ ಅವ್ರಿಗೆ ಬರ್ತಾರೆ, ಮಹೇಶ್ವರ ಅವ್ರು ಬರ್ತಾರೆ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಮತ್ತು ದುರ್ಗಾ ಅವ್ರು ಬರ್ತಾರೆ. ದುರ್ಗಾ, ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿ ಅವ್ರದ್ದು ಎವಿಡೆನ್ಸಸ್ ನಮ್ಗೆ ಎಲ್ಲಿ ಸಿಗುತ್ತೆ? ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಕಾಯಿನ್ಸಲ್ಲಿ ಬ್ಯಾಕ್ ಸೈಡಲ್ಲಿ ದೇವಿಗಳ ಚಿತ್ರಗಳು ಕೆತ್ತಿದ್ರು. ನೆನಪಿದೆ ಅಲ್ವಾ? ದೇರ್ ವಾಸ್ ಅ ಫೋಟೋಸ್ ಆಫ್ ದ ಗಾಡೆಸಸ್ ಬಿಹೈಂಡ್. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಹಿಂದ್ಗಡೆ ನಮಗೆ ದೇವಿಗಳ ಇದು ಫೋಟೋ ಸಿಗುತ್ತೆ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ದುರ್ಗಾ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯವ್ರನ್ನ ಹೇಗೆ ನೆನ್ಪಿಟ್ಕೋಬೇಕು? ತ್ರಿಮೂರ್ತಿಗಳ ಹೆಂಡತಿಗಳಂತ ನೆನ್ಪಿಟ್ಕೊಂಡ್ರೆ ನಿಮಗೆ 3 ಹೆಸರು ಆರಾಮಾಗಿ ನೆನಪಿರುತ್ತೆ. ಆ್ಯಂಡ್ ದುರ್ಗಾ ಅಂತ ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತಾರೆ. ಕೋಲ್ಕತ್ತಾದಲ್ಲಿ ದುರ್ಗಾ ಪೂಜೆ ಇಟ್ಸ್ ವೆರಿ ಫೇಮಸ್ ಅಲ್ವಾ? ಸೊ ಇಟ್ಸ್ ವೆರಿ ಸಿಂಪಲ್. ಸೊ ದಿಸ್ ಈಸ್ ದ ರಿಲಿಜನ್ ದೇ ಫಾಲೋಡ್. ಇದಕ್ಕಿಂತ ಜಾಸ್ತಿ ನಿಮಗೇನು ಬೇಕಾಗಲ್ಲ. ಓಕೆ, ತ್ರಿಮೂರ್ತಿಗಳು, ತ್ರಿದೇವಿಗಳು, ಜೊತೆಗೆ ಟೆಂಪಲ್ ಆರ್ಕಿಟೆಕ್ಚರ್ ಕೂಡ ರೈಸ್ ಆಗ್ತಿದೆ. ಎಲ್ಲೋಯ್ತಪ್ಪ ಅದು? ಟೆಂಪಲ್ ಆರ್ಕಿಟೆಕ್ಚರ್ ರೈಸ್ ಆಗ್ತಿದೆ. ಪುರಾಣಗಳದ ಕಾನ್ಸಲ್ಟೇಷನ್ ಕೂಡ ಆಗ್ತಿದೆ. ಯಾವ ಭಾಷೆಗೆ? ಸಂಸ್ಕೃತ ಭಾಷೆಗೆ. ಲೇಟರ್ ಇಟ್ ವಿಲ್ ಬಿಕಮ್ ಟು ದೇವನಗಿರಿ, ಬಟ್ ದೇವನಗಿರಿಯ ಹಳೆಯ ಹೆಸರು ಬಂದು ನಗರಿ. ಆಯಿತಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲಾಸ್ಟ್ ಪಾರ್ಟ್ ಇನ್ ದ ಗುಪ್ತಾ ಪೀರಿಯಡ್. ಒಂದು ನಿಮಿಷ ಫ್ರೆಂಡ್ಸ್. ಗುಪ್ತಾ ಪೀರಿಯಡಲ್ಲಿ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಈಸ್ ಸೊಸೈಟಿ. ಸಮಾಜ ಹೇಗಿತ್ತು ಅಂತ.
ಸೊ ಸಮಾಜದ ವಿಷಯಕ್ಕೆ ಬರೋದಾದರೆ ನೋಡಿ, ಸೊಸೈಟಿ ಈಸ್ ಅ ಎವಲ್ಯೂಷನ್ ಕಾನ್ಸೆಪ್ಟ್. ಅಂದರೆ ಅದು ಬೆಳೀತಾನೆ ಇರುತ್ತೆ, ಕಮ್ಮಿನೂ ಆಗ್ತಾ ಇರುತ್ತೆ. ಇಟ್ ಹ್ಯಾಸ್ ಲೈಫ್. ಸೊ ಗುಪ್ತ ಪೀರಿಯಡ್ಗೆ ಬರೋಕ್ಕಿಂತ ಮುಂಚೆ ಮೌರ್ಯನ್ ಪೀರಿಯಡ್ಗೆ ಹೋಗೋಣ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತಾನೆ ಬಿಕಾಸ್ ಇಟ್ ಈಸ್ ವೆರಿ ಲಾಂಗ್, ನೀವು ಮರ್ತೋಗಿರ್ತಾರೆ. ನೋಡಿ, ಮೌರ್ಯನ್ ಪೀರಿಯಡಲ್ಲಿ ಆಬ್ಸಲ್ಯೂಟ್ ವರ್ಣ ಸಿಸ್ಟಮ್ ಇತ್ತು. ಆಬ್ಸಲ್ಯೂಟ್ ಬಿಕಾಸ್ ಈ ಟೈಮಲ್ಲಿ ಆಲ್ರೆಡಿ ಅರ್ಥಶಾಸ್ತ್ರದಲ್ಲಿ ಎಲ್ಲ ಸೆಟ್ ಆಗಿಬಿಟ್ಟಿತ್ತು. ಜೊತೆಗೆ ವುಮೆನ್ಸ್ ವೇರ್ ಡಿಪ್ರಿಡ್ ಆಫ್ ದೇರ್ ಪವರ್ಸ್. ಹೆಣ್ಮಕ್ಳಿಗೆ ಜಾಸ್ತಿ ಶೋಷಣೆ ಮಾಡ್ತಾಯಿದ್ರು ಈ ಟೈಮಲ್ಲಿ. ಮನೇಲಿರಬೇಕು, ಕೆಲಸ ಮಾಡ್ತಿರಬೇಕು, ಅಡುಗೆ ಮಾಡ್ತಿರಬೇಕು, ಬೇರೆ ಏನೂ ಮಾಡಬಾರ್ದು, ಡಿಸಿಷನ್ಸ್ ತೊಗೊಳ್ಳೋ ಪವರ್ ಇರಲಿಲ್ಲ, ಆಯಿತಾ. ದಿಸ್ ವಾಸ್ ಹ್ಯಾಪನಿಂಗ್. ವರ್ಕ್ ಮಾಡೋ ಪವರ್ ಕೂಡ ಇರಲಿಲ್ಲ. ಆ್ಯಂಡ್ ವುಮೆನ್ಸ್ ವೇರ್ ಮೋಸ್ಟ್ಲಿ ಡಿಪೆಂಡೆಂಟ್ ಆಲ್ ದ ಮೇಲ್ಸ್. ವುಮೆನ್ಸ್ ಏನಿದ್ದಾರೆ ಅವರು ಪುರುಷರ ಮೇಲೆ ಡಿಪೆಂಡ್ ಆಗಿದ್ದರು. ಆ್ಯಂಡ್ ಜೊತೆಗೆ ವುಮೆನ್ಸ್ ಮೇ ಆಲ್ಸೋ ನಾಟ್ ಹ್ಯಾವ್ ದ ಪವರ್ ಟು ದ ಪ್ರಾಪರ್ಟಿ. ಆಸ್ತಿ ಮೇಲೆ ಶೇರ್ ತೊಗೊಳ್ಳುವಂಥ ಅಧಿಕಾರ ಕೂಡ ಹೆಣ್ಮಕ್ಳಿಗೆ ಅವಾಗ ಇರಲಿಲ್ಲ. ಮೌರ್ಯನ್ಸ್ ಟೈಮ್ ಪೀರಿಯಡಲ್ಲಿ ಎಲ್ಲ ಪುರುಷರದ್ದು. ಇಟ್ ವಾಸ್ ಅ ಪೆಟ್ರಿಯಾರ್ಕಿಯಲ್ ಸೊಸೈಟಿ ಅಲ್ಟಿಮೇಟ್ಲಿ. ಓಕೆ, ಬಟ್ ನಾವು ವೆನ್ ಯು ಕಮ್ ಟು ದ ಟೈಮ್ ಪೀರಿಯಡ್ ಆಫ್ ಲೇಟರ್ ಮೌರ್ಯನ್ಸಲ್ಲಿ, ಸಾತವಾಹನಸಲ್ಲಿ ನಿಮ್ಗೆ ಗೊತ್ತಿದೆ ಗೌತಮಿ ಪುತ್ರ ಶಾತಕರ್ಣಿ ಮತ್ತು ವಸಿಷ್ಠಿ ಪುತ್ರ ಶಾತಕರ್ಣಿ ಅಂತ ಹೆಸರು ಎರಡು ಬರುತ್ತಲ್ವ. ಆ ಟೈಮಲ್ಲಿ ಏನಾಗ್ತಿದೆ, ಹೆಣ್ಮಕ್ಳಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಓಕೆ, ದಿಸ್ ಇಸ್ ಹ್ಯಾಪೆಂಡ್. ಇದನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಇಟ್ ಹ್ಯಾಸ್ ಹ್ಯಾಪೆಂಡ್. ಬಟ್ ವೆನ್ ಯು ಕಮ್ ಟು ದ ಟೈಮ್ ಪೀರಿಯಡ್ ಆಫ್ ಗುಪ್ತಾಸ್, ನೀವು ಗುಪ್ತಾಸ್ಗೆ ಬರೋದಾದರೆ, ಗುಪ್ತಾ ಟೈಮ್ ಪೀರಿಯಡಲ್ಲಿ ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್ ಟು ಗಿವ್ ಸಮ್ ಅಮೌಂಟ್ ಆಫ್ ಬೆನಿಫಿಟ್ಸ್ ಟು ದ ವುಮೆನ್. ಹೆಣ್ಮಕ್ಳ ಜೀವನ ಉಪಾಧಿಯನ್ನು ಬೆಳೆಸೋಕ್ಕೋಸ್ಕರ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ನ ಮಾಡಿದರು. ಅದೇನಂದರೆ ನೋಡಿ, ಫಸ್ಟ್ ಒನ್, ದೇ ಕುಡ್ ಲಿಸನ್ ಟು ಪುರಾಣಾಸ್. ಕೇಳ್ಬೋದಿತ್ತಷ್ಟೇ. ಲಿಸನ್ ಟು ಪುರಾಣಾಸ್ನ ಓದುವಂಥ ಅಧಿಕಾರಗಳಿರಲಿಲ್ಲ, ಬಟ್ ಕೇಳಿಸ್ಕೊಳ್ಳುವಂಥ ಅಧಿಕಾರ ಇತ್ತು. ಪುರಾಣಗಳನ್ನ, ವೇದಗಳನ್ನ, ಉಪನಿಷತ್ಗಳನ್ನ ಕೇಳಿಸ್ಕೊಳ್ಳುವಂಥ ಅಧಿಕಾರನ ಕೊಟ್ಟಿದ್ರು. ಜೊತೆಗೆ ಪ್ರಾಪರ್ಟಿ ನೋಡಿ, ಹೆಣ್ಮಕ್ಳಿಗೆ ಆಸ್ತಿ ಕೊಡುವಂಥ ಟಾಪಿಕ್ ಇದೆ ಅಲ್ವಾ, ಇವಾಗಲೂ ಕೂಡ ವಿವಾದಕ್ಕೆ ಬರ್ತಿರುತ್ತೆ. ಹೆಣ್ಮಗು ಆಸ್ತಿ ಕೇಳಿದ್ರೆ ಫ್ಯಾಮಿಲಿಯವರೆಲ್ಲ ಕಣ್ ಬಿಟ್ಕೊಂಡು ನೋಡ್ತಿರ್ತಾರೆ. ಆ ಟೈಮಲ್ಲಿ ಏನಾಗಿತ್ತಂದರೆ, ಹೆಣ್ಮಕ್ಳಿಗೆ ಲ್ಯಾಂಡ್ ಮೇಲೆ ಆಸ್ತಿ ಇಟ್ಕೊಳ್ಳುವಂಥ ಅಧಿಕಾರ ಇರಲಿಲ್ಲ. ಲ್ಯಾಂಡ್ ಅಂದ್ರೇನು, ಯಾವುದಾದ್ರೂ ಒಂದು ವಸ್ತು ಅಲ್ಲಾಡಲ್ಲ, ಇರೋ ಜಾಗದಲ್ಲೇ ಇರುತ್ತೆ ಅಂದರೆ ಅಂಥ ಪ್ರಾಪರ್ಟಿ ಮೇಲೆ ಹೆಣ್ಮಕ್ಳಿಗೆ ಆಸ್ತಿ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ತವರ ಮನೆಯಿಂದ ನೆಲನ ಆಸ್ತಿಯಾಗಿ ಪಡೆಯುವಂಥ ಅಧಿಕಾರ ಇಲ್ಲ. ಬಟ್ ಅವರಿಗೆ ವರದಕ್ಷಿಣೆ ಟೈಮಲ್ಲಿ ದುಡ್ಡು ಕೊಡ್ತಾರಲ್ವಾ, ದುಡ್ಡು ಕೊಡ್ಬೋದು ವರದಕ್ಷಿಣೆ ಟೈಮಲ್ಲಿ, ಅಥವಾ ಚಿನ್ನ ಕೊಡ್ಬೋದು. ಈ ವಸ್ತುಗಳ ಮೇಲೆ ಆ ಹೆಣ್ಮಗುಗೆ ಅಧಿಕಾರ ಇರ್ತಿತ್ತು. ದ ವುಮೆನ್ ವಾಸ್ ನಾಟ್ ಎಲಿಜಿಬಲ್ ಫಾರ್ ಲ್ಯಾಂಡ್ ಪ್ರಾಪರ್ಟಿ, ಬಟ್ ಶಿ ವಾಸ್ ಎಲಿಜಿಬಲ್ ಫಾರ್ ಗೋಲ್ಡ್ ಆ್ಯಂಡ್ ಮನಿ. ದುಡ್ಡು ಅಥವಾ ಚಿನ್ನ ಕೊಟ್ಟರೆ ಅದನ್ನು ಅವರು ಬಳಸ್ಕೋಬೋದಿತ್ತು. ಹೆಂಗೆ ಬಳಸ್ಕೋಬೋದಿತ್ತು? ಕಂಪ್ಲೀಟ್ ಅಥಾರಿಟಿ ಇತ್ತು. ಬೇಕಿದ್ರೆ ಅವರು ಅದನ್ನ ಮಾರ್ಬೋದಿತ್ತು ಅಥವಾ ಅಡ ಕೂಡ ಇಡ್ಬೋದಿತ್ತು. ಅಡ ಇಡೋದು, ಮಾರೋದು ಅದೆಲ್ಲ ಹೆಣ್ಮಗುಗೆ ಬಿಡಿತ್ತು. ಯಾಕಂದರೆ ದಟ್ ಈಸ್ ದ ಪ್ರಾಪರ್ಟಿ ಗಿವನ್ ಟು ದ ಗರ್ಲ್ ಆ್ಯಂಡ್ ದೇ ಕ್ಯಾನ್ ಮೇಂಟೈನ್ ಇಟ್. ಸೊ ಇದು ಒಂದು ಕಡೆ ಪುರಾಣಗಳನ್ನ ಓದುವಂಥ ಅಧಿಕಾರ, ಜೊತೆಗೆ ಆಸ್ತಿಯಲ್ಲಿ ಬರೀ ಚಿನ್ನ ಮತ್ತು ಬಂಗಾರ, ದುಡ್ಡು ಇದನ್ನ ಇಟ್ಕೊಳ್ಳುವಂಥ ಅಧಿಕಾರ, ನೆಲನ ಇಟ್ಕೊಳ್ಳುವಂಥ ಅಧಿಕಾರ ಇರಲಿಲ್ಲ. ಆ್ಯಂಡ್ ವರದಕ್ಷಿಣೆ ಟೈಮಲ್ಲಿ ಹೆಣ್ಮಗುಗೆ ಏನಾದರೂ ಕೊಟ್ಟರೆ ಅದಕ್ಕೆ ಒಂದು ಪದ ಬಳಸ್ತಿದ್ರು, ಶ್ರೀಧನ್ ಅಂದರೆ ಹುಡುಗಿಯ ಅಥವಾ ಹೆಂಗಸಿನ ಹಣ, ಶ್ರೀಧನ ಅಂತ ಕರೀತಿದ್ರು. ಶ್ರೀಧನ ಅಥವಾ ದಿಸ್ ವಾಸ್ ಅ ಕಾನ್ಸೆಪ್ಟ್ ದಟ್ ವಾಸ್ ಫಾಲೋಡ್ ಇನ್ ದ ಟೈಮ್ ಆಫ್ ಗುಪ್ತಾಸ್. ಸೊ ವುಮೆನ್ಸ್ಗೆ ಏನಾಗ್ತಿತ್ತು, ಪುರಾಣಗಳನ್ನ ಕೇಳುವಂಥ ಅಧಿಕಾರ ಇತ್ತು, ಲ್ಯಾಂಡ್ ಇಟ್ಕೋಬೋದಿತ್ತು, ಜೊತೆಗೆ ದುಡ್ಡನ್ನ ಇಟ್ಕೋಬೋದಿತ್ತು, ಬಂಗಾರನ ವರದಕ್ಷಿಣೆ ಟೈಮಲ್ಲಿ ಕೊಡೋದನ್ನ ಉಳಿಸ್ಕೋಬೋದಿತ್ತು. ಆ್ಯಂಡ್ ನೆಕ್ಸ್ಟ್ ರೆಕಾರ್ಡ್ ಆಗ್ತಿದೆಯಪ್ಪ, ಎಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶ್ರೀಧನ, ಅಂದರೆ ವರದಕ್ಷಿಣೆ ಟೈಮಲ್ಲಿ ಕೊಡುವಂಥ ದುಡ್ಡನ್ನ ಅವರು ಶ್ರೀಧನ ಅಂತ ಕರಿತಿದ್ರು. ಇದನ್ನ ನಾವು ಡೌರಿ ಅಂತ ಕರಿತೇವೆ, ಅವ್ರು ಸ್ಟ್ಯಾಂಡರ್ಡ್ ವರ್ಡ್ಸಲ್ಲಿ ಶ್ರೀಧನ ಅಂತ ಕರೀತಾರೆ. ಓಕೆ, ಬಟ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇಸ್ ಅನ್ಟಚಬಿಲಿಟಿ. ಸೊಸೈಟಿ ಅಂದ್ಕೊಳ್ಳೆ ಅನ್ಟಚಬಿಲಿಟಿ ಬಂದೇ ಬರುತ್ತೆ. ಆ್ಯಂಡ್ ಅನ್ಟಚಬಿಲಿಟಿನ ಮೊದಲೇ ಹೇಳಿದ್ದೆ ನಾನು ನಿಮಗೆ, ಪೋಸ್ಟ್ ಮೌರ್ಯನ್ ಪೀರಿಯಡಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಮೌರ್ಯನ್ಸಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ಅನ್ಟಚಬಲ್ಸ್ ನಾವು ಚಾಂಡಾಲಾಸ್ ಅಂತ ಕರಿತೇವೆ ಅಂತ ನಾನು ನಿಮ್ಗೆ ಹೇಳಿದ್ದೆ, ಚಾಂಡಾಲಾಸ್. ಸೊ ಈ ಅನ್ಟಚಬಿಲಿಟಿ ಇದೆ ಅಲ್ವಾ, ಈ ಟೈಮಲ್ಲಿ ಅದು ಗುಪ್ತ ಪೀರಿಯಡಲ್ಲಿ ಪೀಕ್ಸ್ಗೆ ಹೊರಟೋಗಿತ್ತು, ಅಬ್ಸಲ್ಯೂಟ್ ಪೀಕ್ಸ್. ಅದೇನೆಂದರೆ ಅನ್ಟಚೇಬಲ್ಸ್ನ ಚಾಂಡಾಲಸ್ ಅಂತ ಇದ್ದಾರಲ್ವಾ, ದೇ ಯೂಸ್ ಟು ನಾಟ್ ಸ್ಟೇ ಇನ್ಸೈಡ್ ದ ಇಂಪಾರ್ಟೆಂಟ್ ಪ್ಲೇಸಸ್. ಊರಿನ ಒಳಗಡೆ ಇರುವಂಥ ಅಧಿಕಾರ ಅವ್ರಿಗಿರಲಿಲ್ಲ. ಊರಿನ ಹೊರಗಡೆ ಇಲ್ಲಿ ಬಿಡಾರಗಳನ್ನ ಹಾಕ್ಕೊಂಡು ಇರ್ಬೋದಿತ್ತು. ದಿಸ್ ಇಸ್ ಒನ್ ಥಿಂಗ್. ಓಕೆ, ಇವಾಗಲೂ ಕೂಡ ಮೋಸ್ಟ್ ಆಫ್ ದ ಇಂಡಿಯನ್ ಸಿಟೀಸಲ್ಲಿ ಇದಿದೆ. ಓಕೆ, ನಾವೇನು ಅಷ್ಟೆಲ್ಲ ಪ್ರೋಗ್ರೆಸಿವ್ ಆಗಿಲ್ಲ, ಇಟ್ ಈಸ್ ಸ್ಟಿಲ್ ದೇರ್. ನಾರ್ತ್ ಇಂಡಿಯನ್ ಸೈಡ್ಸ್ಗೆ ಹೋದರೆ, ಕೆಲವೊಂದು ಸ್ಟೇಟ್ಸ್ಗೆ ಹೋದರೆ ನೀವು ಅನ್ಟಚಬಿಲಿಟಿನ ಇವಾಗಲೂ ಕೂಡ ನೋಡ್ತೀರಾ. ಏನು, ಊರಿನ ಹೊರಗಡೆ ಇರ್ಬೋದು, ಅಥವಾ ಸ್ಮಶಾನ ಇರುತ್ತೆ ಅಲ್ವಾ, ಸ್ಮಶಾನದಲ್ಲಿ ಕೂಡ ಇವರು ವಾಸವಾಗಿರ್ಬೋದಿತ್ತು. ಸೊ ಚಾಂಡಾಳರು ಊರಿನ ಹೊರಗೆ ಇರ್ತಿದ್ರು ಅಥವಾ ಸ್ಮಶಾನದಲ್ಲಿ ಕೂಡ ಇರ್ಬೋದಿತ್ತು. ಆ್ಯಂಡ್ ಇದನ್ನು ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ಕೂಡ ನೋಡ್ತೀರಾ. ಯಾವುದದು, ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಕುಲದಲ್ಲಿ ಮೇಲೆ ಯಾವುದು ಹುಚ್ಚಪ್ಪ ಅಂತ ಒಂದು ಹಾಡೇನಿದೆ, ಅವ್ರನ್ನ ಚಾಂಡಾಳರು ಅಂತ ಸ್ಪೆಸಿಫೈ ಮಾಡ್ತಾರೆ. ಕೇಳಿಸ್ಕೊಳ್ತಿದ್ದೀರಾ? ಬಿಕಾಸ್ ಅವರು ಊರಿನ ಹೊರಗೆ ಇರ್ತಿದ್ರು. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಆ ಸಾಂಗ್ ಯಾಕೆ ರೆಫರೆನ್ಸ್ ಆಗಿ ಕೊಡ್ತೀನಿ ಅಂತ ಇವಾಗಲೇ ಹೇಳ್ತಾ ಇದ್ದೇನೆ. ಅವ್ರು ಊರಿನ ಒಳಗೆ ಬರಬೇಕಾದ್ರೆ ಒಂದು ಹಾಡು ಹಾಡ್ಕೊಂಡು ಬರ್ತಾರೆ, ಕುಲದಲ್ಲಿ ಕೇಳಿ ಯಾವುದು ಹುಚ್ಚಪ್ಪ ಅಂತ. ಅದ್ರ ಜೊತೆಗೆ ಅವರು ಚಂಡೆಗಳನ್ನ, ಡ್ರಮ್ಸ್ಗಳನ್ನ, ಟಮಟೆಗಳನ್ನ ಹೊಡ್ಕೊಂಡು ಬರ್ತಾರೆ, ಟಣ 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 ಅಂತ.
ದಟ್ ಈಸ್ ಅ ಮೀನಿಂಗ್. ಅದು ಯಾಕಂದರೆ ಚಾಂಡಾಳರು ಊರೊಳಗೆ ಬರಬೇಕಾದ್ರೆ ಅವ್ರ ಎದುರುಗಡೆ ಯಾರೂ ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅಷ್ಟು ಕೆಟ್ಟ ಸಿಚುವೇಶನ್. ಯಾಕಂದರೆ ಒಳ್ಳೆ ಕೆಲಸಕ್ಕೆ ಯಾರು ಹೋಗ್ತಿರ್ಬೇಕಾದ್ರೆ ಅವ್ರ ಮುಂದೆಯಿಂದ ಚಾಂಡಾಳರನ್ನ ನೋಡಿಬಿಟ್ರೆ ಆ ಕೆಲಸ ಆಗಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಕೂಡ ಜನ ಬದುಕ್ತಾ ಇದ್ರು. ಅಷ್ಟು ಕಂಡೀಷನ್ಸ್ ಕ್ರಿಟಿಕಲ್ ಆಗಿತ್ತು ಗುಪ್ತಾ ಪೀರಿಯಡಲ್ಲಿ. ಸೊ ಅವ್ರು ದೂರದಿಂದ ಬರಬೇಕಾದ್ರೇ ಚಂಡ, ಡಮರುಗ, ಟಮಟೆಗಳನ್ನ ಬಾರಿಸ್ಕೊಂಡು ಬಂದಾಗ ಇವರೆಲ್ಲ ಹೊರಗಡೆ ಹೋಗೋರೆಲ್ಲ ಒಳಗಡೆ ಹೋಗಿ ಬಚ್ಚಿಟ್ಕೊಬಿಡ್ತಿದ್ರು. ದಿಸ್ ವಾಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ಯು ಕ್ಯಾನ್ ಸಿ ಹೌ ಬ್ಯಾಡ್ ದ ಕಂಡೀಷನ್ ಈಸ್. ಆ್ಯಂಡ್ ಇವಾಗಲೂ ಕೂಡ ಈ ಸಿಚುವೇಶನ್ಸ್ ಇದೆ, ಎಲ್ಲಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಇದೆ. ಓಕೆ, ನೆಕ್ಸ್ಟ್ ಐ ವಿಲ್ ಕಮ್ ಬ್ಯಾಕ್ ಟು ದ ಥರ್ಡ್ ಪಾಯಿಂಟ್. ಇದು ಒಂದು ಕಡೆ. ಆ್ಯಂಡ್ ಚಾಂಡಾಳಸ್ ಅಂತ ಏನು ಕರೀತಾರೆ, ಈ ಅನ್ಟಚೇಬಲ್ಸ್ನ ಏನು ಕರೀತಾರಲ್ವಾ, ಅನ್ಟಚಬಿಲಿಟಿನ, ಇವರು ಊರಿನ ಒಳಗಡೆ ಮಧ್ಯಾಹ್ನದ ವೇಳೆಗೆ ಬರ್ಬೋದಿತ್ತು. ಅಪ್ರಾಕ್ಸಿಮೇಟ್ಲಿ 10 AM to 2 PM ಈ ಟೈಮ್ ಪೀರಿಯಡಲ್ಲಿ ಬರ್ತಿದ್ರು. ಯಾಕಂದರೆ ಇವ್ರ ನೆರಳಿದೆ ಅಲ್ವಾ, ಈ ನೆರಳನ್ನ ಕೂಡ ಅಪವಿತ್ರ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಈ ನೆರಳು ಹೋಗಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಬಿದ್ದರೂ ಕೂಡ ಅವನಿಗೆ ಕೂಡ ಒಳ್ಳೇದಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್. ಅದಕ್ಕೆ ನಿಮ್ಗೆ ಗೊತ್ತಿರುತ್ತೆ, ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ನೆರಳು ತುಂಬ ಉದ್ದ ಬೀಳುತ್ತೆ. ಅದೇ 12 ಗಂಟೆಗೆ 1 ಗಂಟೆ ಅರೌಂಡಲ್ಲಿ ನೆರಳು ತುಂಬ ಹತ್ತಿರ ಬೀಳುತ್ತೆ ಮನುಷ್ಯನಿಗೆ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿಗಳು ಊರಿನ ಒಳಗೆ ಬರಬೇಕಂತ ಇದ್ದರೂ ಕೂಡ ಈ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡು ಬರಬೇಕಿತ್ತು. ಬೇಗ ಬರಬೇಕು, ಬೇಗ ಕಲ್ತ್ಕೋಬೇಕು, ಸೌಂಡ್ ಮಾಡ್ಕೊಂಡು ಬರಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ಮಧ್ಯಾಹ್ನ ವೇಳೆಯಲ್ಲಿ ಬರಬೇಕು, ಯಾರನ್ನ ಮಾತಾಡ್ಸೋ ಹಾಗಿಲ್ಲ, ಯಾರನ್ನ ಮುಟ್ಟೋ ಹಾಗಿಲ್ಲ, ಊರು ಹೊರಗಿರಬೇಕಿತ್ತು, ಚಾಂಡಾಲರ್ ಅಂತ ಅನ್ಸ್ಕೊಳ್ತಿದ್ರು. ಜೊತೆಗೆ ಇವ್ರು ಮಾಡ್ತಿದ್ದಂಥ ಕೆಲಸಗಳೇನು, ಡ್ರೈನೇಜ್ ಕ್ಲೀನೇಜ್, ಈ ಡ್ರೈನೇಜ್ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಇವ್ರಿಗೆ ಕೊಟ್ಟಿದ್ರು. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಬ್ಯಾಡ್ ದ ಕಂಡೀಷನ್ ಈಸ್ ಇನ್ ಟೈಮ್ಸ್ ಆಫ್ ಗುಪ್ತಾಸ್. ಸೊ ಗುಪ್ತಾ ಪೀರಿಯಡಲ್ಲಿ ಒನ್ ಥಿಂಗ್ ದಟ್ ಯು ಶುಡ್ ಆಲ್ವೇಸ್ ಏನಂತಾರೆ ಎಗೇನ್ಸ್ಟ್ ಆಗಿ ಮಾತಾಡಬೇಕಾಗಿರುವಂಥ ಟಾಪಿಕ್ ಅನ್ಟಚಬಿಲಿಟಿ. ಬಿಕಾಸ್ ಇವಾಗಲೂ ಕೂಡ ಅನ್ಟಚಬಿಲಿಟಿ ಇದೆ ಅಲ್ವಾ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಫೈಟ್ ಮಾಡಿದಾರಲ್ವಾ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಓನ್ಲಿ, ದಿಸ್ ಸರ್ಕಮ್ಸ್ಟಾನ್ಸಸ್. ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕಂಡೀಷನ್ ಅಂತೂ ಇದಕ್ಕಿಂತ ವರ್ಸ್ಟ್ ಆಗಿತ್ತು. ಇಟ್ ವಾಸ್ ಈವನ್ ವರ್ಸ್ ದೆನ್ ದಿಸ್, ಆಯಿತಾ. ಅದೆಲ್ಲ ನನಗೀಗ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಎಸ್, ದಿಸ್ ವಾಸ್ ಒನ್ ಆಫ್ ದ ಥಿಂಗ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕ್ಯಾಸ್ಟ್ ಏನಿದೆ ಇಂಡಿಯಾದಲ್ಲಿ, ಇಟ್ ಈಸ್ ಒನ್ ಆಫ್ ದ ವೀಕೆಸ್ಟ್ ಕ್ಯಾಸ್ಟ್ ಅಂತಲೇ ಕರೀತಾರೆ. ಅನ್ಟಚಬಿಲಿಟಿಯಲ್ಲಿ ಕೂಡ ಪೀಕ್ಸು, ಓಕೆ, ಆ ರೇಂಜ್ಗಿತ್ತು. ದಟ್ಸ್ ನಾಟ್ ರಿಕ್ವೈರ್ಡ್ ಆಸ್ ಆಫ್ ನಾವು. ಸೊ ಸೊಸೈಟಿ ವಿಷಯಕ್ಕೆ ಬಂದರೆ ಏನಾಗ್ತಿದೆ, ವುಮೆನ್ಸ್ ಕಂಡೀಷನ್ ಇಸ್ ವೆರಿ ಬ್ಯಾಡ್. ಓಕೆ, ಟ್ರೈ ಮಾಡ್ತಿದ್ದಾರೆ ಬೆಳೆಸೋಕ್ಕೆ, ಬಟ್ ಬೆಳೀತಿಲ್ಲ. ಆ್ಯಂಡ್ ಅನ್ಟಚಬಿಲಿಟಿ ಅಂತೂ ಪೀಕ್ಸಲ್ಲಿದೆ. ಸೊ ಗುಪ್ತಾ ಟೈಮ್ ಪೀರಿಯಡಲ್ಲಿ ಇಟ್ ಈಸ್ ಗೋಯಿಂಗ್ ಟು ದ ವರ್ಸ್ಟ್ ಅಂತ ಹೇಳ್ಬೋದು. ಓಕೆ, ಸೊಸೈಟಿ ವಾಸ್ ನಾಟ್ ದ್ಯಾಟ್ ಇನ್ ಅ ಗ್ರೇಟ್ ಕಂಡೀಷನ್. ಆ್ಯಂಡ್ ಕಮಿಂಗ್ ಬ್ಯಾಕ್, ಹಿಂದೂಯಿಸಮ್, ಅದೇ ರಿಲಿಜನ್ ಬಗ್ಗೆ ಹೇಳಾಯಿತು, ಅದು ಕೂಡ ನಿಮ್ಗೆ ನೆನಪಿರುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಕಮಿಂಗ್ ಟು ದಿಸ್ ಒನ್, ನಾನು ನಿಮ್ಗೆ ಎಕಾನಮಿ ಬಗ್ಗೆ ಕೂಡ ಹೇಳಿದ್ದೇನೆ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೂಡ ಹೇಳಿದ್ದೇನೆ. ದಿಸ್ ಕಂಪ್ಲೀಟ್ಸ್ ಗುಪ್ತಾಸ್ ಇನ್ ಟರ್ಮ್ಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ. ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ಅವ್ರ ಆರ್ಕಿಟೆಕ್ಚರ್ ಏನಿತ್ತು, ಕಾಯಿನ್ಸ್ ಏನಿತ್ತು, ಹೇಗಿತ್ತು, ಏನೇನು ಬಳಸಿದ್ರು, ಮೆಟಲರ್ಜಿ ಹೇಗಿತ್ತು, ಅದೆಲ್ಲ ನಾವಿನ್ನೂ ಡೀಪಾಗಿ ಮಾತಾಡೋಣ. ಸರಿನಾ? ಜೈ.